ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇವತ್ತು ಭಾನುವಾರ. ಇವತ್ತು ನಮ್ಮ ಕಾರ್ಯಕ್ರಮ 8:30ಯಿಂದ 9:00ವರೆಗೂ ಪ್ರಸಾರ ಆಗುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಮಾಡುವಂಥ ಫೋನ್ ಕರೆಗಳನ್ನು ಸ್ವೀಕರಿಸಿ ನಿಮ್ಮ ಸಮಸ್ಯೆಗಳನ್ನು ಕೇಳಿ ನನ್ನ ಅನುಭವದ ಆಧಾರದ ಮೇಲೆ ಪರಿಹಾರ ತಿಳಿಸುವಂಥ ಕಾರ್ಯಕ್ರಮ ಇವತ್ತಿನ ಸಂಚಿಕೆಯಲ್ಲಿ. ಈ ಜೀವನಾಮೃತ ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕೆ ಮೊದಲು ಯಾರು ನಮ್ಮ ಚಾನಲ್ಗೆ ಕಾಲ್ ಮಾಡ್ತಾರೋ ಅವ್ರಿಗೆ ನಮ್ಮ 4 ರೂಲ್ಸ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕು ಅಂತ ಕೇಳ್ಕೊತೀನಿ. ಮೊದಲನೇ ರೂಲ್ ಏನಪ್ಪ ಅಂತಂದರೆ, ನೆಟ್ವರ್ಕ್ ಇರೋ ಕಡೆ ನಿಂತ್ಕೊಂಡು ಮಾತಾಡಿ. ನೀವು ನೆಟ್ವರ್ಕ್ ಇರೋ ಕಡೆ ಕನೆಕ್ಟ್ ಆಗುತ್ತೆ ನಮ್ಮ ಚಾನಲ್ಗೆ, ಆಮೇಲೆ ನೀವು ಮಾತಾಡ್ತಾ ಓಡಾಡ್ತೀರಿ, ಎಲ್ಲೋ ಒಂದು ಕಡೆ ನೆಟ್ವರ್ಕ್ ಸಿಗೋದಿಲ್ಲ, ಬ್ರೇಕ್ ಆಗುತ್ತೆ, ಆಗ ಕಾಲ್ ಕಟ್ ಆಗುತ್ತೆ. ಒಂದು, ನೀವು ನಮ್ಮ ಜೊತೆ ಮಾತಾಡಬೇಕಾದ್ರೆ ಟಿ ವಿ ವಾಲ್ಯೂಮ್ನ ಕಮ್ಮಿ ಮಾಡಿಬಿಟ್ಟು ಮಾತಾಡಿ, ಇಲ್ಲ ಟಿ ವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ. ಇಲ್ಲ ಟಿ ವಿ ಇಲ್ದಿರೋ ಜಾಗದಲ್ಲಿ ಬಂದು ಮಾತಾಡಿದ್ರೆ ಎಕೋ ಬರೋದಿಲ್ಲ, ಮತ್ತು ನೀವು ಏನು ಹೇಳ್ತೀರಿ ನನಗೆ ಕೇಳುತ್ತೆ, ನಾನೇನು ಹೇಳ್ತೀನೋ ನಿಮಗೆ ಕೇಳುತ್ತೆ. ಮೂರನೇ ರೂಲ್ಸ್ ಏನಪ್ಪ ಅಂತಂದರೆ, ನೀವೇನು ಮಾತಾಡಬೇಕು ಅದನ್ನು ಭಾಳ ಚಿಕ್ಕದಾಗಿ ಸ್ಪಷ್ಟವಾಗಿ ಕ್ಲಿಯರಾಗಿ ಹೇಳಬೇಕು. ತುಂಬ ಸ್ಟೋರಿ ಹೇಳೋದು ಬೇಡ, ತುಂಬ ಹೊತ್ತು ಮಾತಾಡೋದು ಬೇಡ, ಯಾಕೆಂದರೆ ಬೇರೆಯವ್ರಿಗೂ ಕಾಲ್ ಸಿಗಬೇಕು. 4ನೇದು, ಯಾರು ಪ್ರಶ್ನೆ ಕೇಳಬೇಕು ಅವರೇ ಫೋನ್ ಮಾಡಿದ್ರೆ ಒಳ್ಳೆಯದು. ಯಾರೋ ಫೋನ್ ಕನೆಕ್ಟ್ ಮಾಡ್ತಾರೆ, ಪಾಪ ಅವರೆಲ್ಲ ಮಲಗಿರ್ತಾರೆ, ಇನ್ನೆಲ್ಲೋ ಹಿತ್ತಲಲ್ಲಿರ್ತಾರೆ, ಬಾತ್ರೂಮಲ್ಲಿ ಇರ್ತಾರೆ, ಹೊರಗಡೆ ಇರ್ತಾರೆ, ಅಡುಗೆ ಮೇಲೆ ಇರ್ತಾರೆ. ಸಡನ್ನಾಗಿ ಅಲ್ಲೋ ಕೊಡೋಷ್ಟೊಳಗೆ ಅವ್ರಿಗೂ ಗಾಬರಿ, ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ. ಲೈನ್ ಕೂಡ, ನೆಟ್ವರ್ಕು ಕೂಡ ಡಿಸ್ಕನೆಕ್ಟ್ ಆಗ್ಬೋದು. ಆದ್ದರಿಂದ ಈ ಒಂದು ಕಾರ್ಯಕ್ರಮ 1 ಗಂಟೆಗಳ ಕಾರ್ಯಕ್ರಮದಲ್ಲಿ ಈ 4 ರೂಲ್ಸ್ನ ನೀವು ಫಾಲೋ ಮಾಡಿಬಿಟ್ರೆ ಕಾರ್ಯಕ್ರಮನ ಭಾಳ ಯಶಸ್ವಿಯಾಗಿ ನಡೆಸ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಯಾರೋ ಒಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಹೊಸಳ್ಳಿಯಿಂದ. ಹೊಸಳ್ಳಿಯಲ್ಲಿ ಯಾವ ಜಿಲ್ಲೆ ಅದು? ಅದು ಶಿವಮೊಗ್ಗ ಜಿಲ್ಲೆ. ಹೇಳಿ ಅಮ್ಮ. ಡ್ರೈ ಸ್ಕಿನ್ನಿಗೆ ಯಾವ ಮುದ್ರೆ ಮಂತ್ರ ಮಾಡ್ಬೇಕು ಗುರುಜಿ? ತುಂಬಾ ಡ್ರೈ ಆಗುತ್ತೆ, ಮತ್ತೆ ಸನ್ಲೈಟಿಗೆ ಹೋದ್ರೆ ಆಗದೇ ಇಲ್ಲ ಗುರುಜಿ, ಕೆಂಪಗಾಗ್ಬಿಡುತ್ತೆ. ಹಾಂ, ಅದಕ್ಕೆ ಒಂದು ತಂತ್ರ, ರಾಹು ಮತ್ತು ಚಂದ್ರಶಾಂತಿ ಮಾಡಬೇಕು. ನಿಂಬೆಹಣ್ಣು ರಸ ತೊಗೊಳ್ಳಿ. ನಿಂಬೆಹಣ್ಣು ರಸ ತೊಗೊಂಬಿಟ್ಟು ಅದಕ್ಕೆ 1 ಚಮಚ ನಿಂಬೆಹಣ್ಣು ರಸಕ್ಕೆ 1 ಚಮಚ ಹಾಲಿನ ಕೆನೆ ತೊಗೋಬೇಕು. ಹಾಲಿನ ಕೆನೆ ಮತ್ತು ಅರಿಶಿನ, ಇದು 3 ಹಾಕ್ಬಿಟ್ಟು ಸ್ವಲ್ಪ ನೀವೇನಾದರೂ ಬಿಸಿಲುಗೋರೆ ಚರ್ಮ ಹಾವಿನ ಪೊರೆ ಥರ ಬರುತ್ತಾ? ಇಲ್ಲ ಗುರುಜಿ, ಬಿಸಿಲಿಗೆ ಹೋಗಕ್ಕೆ ಆಗಲ್ಲ, ತುಂಬಾ ಉರಿ ಆಗ್ಬಿಡುತ್ತೆ, ಡ್ರೈ ಆಗ್ಬಿಡುತ್ತೆ, ಉರಿ ಆಗ್ಬಿಡುತ್ತೆ. ಹಾಂ, ನೀವು ನಿಂಬೆಹಣ್ಣು ರಸಕ್ಕೆ 1 ಚಮಚ ನಿಂಬೆಹಣ್ಣು ರಸಕ್ಕೆ 1 ಚಮಚ ಹಾಲಿನ ಕೆನೆ ಹಾಕಿ ಅರಿಶಿನ ಹಾಕ್ಬಿಟ್ಟು, ಈ ರೋಸ್ ವಾಟರ್ ಅಂತ ಬರುತ್ತೆ, ಕೇಳಿದ್ದೀರಾ? ಆ ರೋಸ್ ವಾಟರ್ ಕೂಡ ಸಮ ಪ್ರಮಾಣದಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು 5 ನಿಮಿಷ ಕಲಿಸ್ಬಿಡಿ. 5 ನಿಮಿಷ ಕಲಿಸಾದ್ಮೇಲೆ ಅದನ್ನು ನೀವು ಹಚ್ಕೊಡಿ. ಒಂದು. 2ನೇದು, ಆಲಿವರ ಜ್ಯೂಸ್ ಸಿಗುತ್ತೆ ಗೊತ್ತೇ, ಅದನ್ನು ಸ್ವಲ್ಪ 1 ಚಮಚ ಹಾಕಿ, ನೀವು ರೋಸ್ ವಾಟರ್ ಸಿಕ್ಕಲಿಲ್ಲ ಅಂದರೆ ಹಾಕಿ ಒಂದು 21 ದಿವಸ ಮಾಡಿ, ನಿಮಗೆ ಈ ಸ್ಕಿನ್ ಡಿಸೀಸ್ ಪ್ರಾಬ್ಲಮ್ ಹೋಗುತ್ತೆ. ಒಂದು. 2ನೇದು, ಈ ನಮ್ಮ ಉಂಗುರದ ಬೆರಳಿದೆಯಲ್ಲ, ಉಂಗುರದ ಬೆರಳ ಮೇಲೆ ಹೆಬ್ಬೆಟ್ಟನ್ನು ಪ್ರೆಸ್ ಮಾಡಬೇಕು. ಹೀಗೆ ಉಂಗುರದ ಬೆರಳ ಮೇಲೆ ಹೆಬ್ಬೆಟ್ಟನ್ನು ಪ್ರೆಸ್ ಮಾಡಿ ಒಂದು 10 ನಿಮಿಷ ಇಟ್ಕೊಂಡ್ರೆ ಶರೀರದಲ್ಲಿ ಉಷ್ಣತೆ, ಸೂರ್ಯನ ಬೆಳಕಲ್ಲಿ ಬರೋ ಉಷ್ಣತೆ ಎರಡನ್ನೂ ಬ್ಯಾಲೆನ್ಸ್ ಮಾಡುತ್ತೆ. ನಮ್ಮ ಶರೀರದಲ್ಲೂ ಹೀಟ್ ಇದ್ದು ಸೂರ್ಯನ ಬೆಳಕಲ್ಲೂ ನಾವು ಹೋದಾಗ ಏನಾಗುತ್ತೆ, ಡ್ರೈ ಸ್ಕಿನ್ ಆಗೋದು ಮತ್ತು ಚರ್ಮ ಹಾವಿನ ಪೊರೆ ಥರ ಬಿಚ್ಕೊಳ್ಳೋದು ಎಲ್ಲ ಆಗುತ್ತೆ. ಈ ಹೆಬ್ಬೆಟ್ಟನ್ನು ಉಂಗುರದ ಬೆರಳ ಮೇಲೆ ಈ ರೀತಿ ಪ್ರೆಸ್ ಮಾಡಿ ದಿನ 10 ನಿಮಿಷ ಇಟ್ಕೊಳ್ಳಿ. ಮೊದಲ ಹಚ್ಬಿಟ್ಟು ಮತ್ತು ರಾತ್ರಿ ಹೊತ್ತು ಹಚ್ಬಿಟ್ಟು ಮಲ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ತಣ್ಣೀರಲ್ಲಿ ಮುಖ ತೊಳೀರಿ, ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಸಕಲೇಶಪುರದಿಂದ ಸರ್. ನಮಸ್ತೆ, ಹೇಳಿ, ನಿಮ್ಮ ಸಮಸ್ಯೆ ಹೇಳಿ. ಅದೇ ನಂಗೆ ಡಯಾಬಿಟಿಕ್ ಇದೆ. ಒಂದ್ ಕಣ್ಣು ಆಪರೇಷನ್ ಆಗಿತ್ತು, ಅದು ಸಕ್ಸಸ್ ಆಗ್ಲಿಲ್ಲ. ಇನ್ನೊಂದು ಕಣ್ಣಿಗೆ ಪ್ರಾಬ್ಲಮ್ ಆಗಿದೆ, ಅದಕ್ಕೇನು ಔಷಧಿ ಏನಾದ್ರು ಇದೆಯಾ ಸರ್? ನೋಡಿ, ಹೆಬ್ಬೆಟ್ ಮೇಲೆ ಮಧ್ಯದ ಬೆರಳು, ಉಂಗುರದ ಬೆರಳು ಈಗ ರೀತಿ ಇಟ್ಕೋಬೇಕು. ಇನ್ನು ಉಳಿದ ಕಿರು ಬೆರಳು ಮತ್ತು ತೋರು ಬೆರಳನ್ನ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಇದು ಡಯಾಬಿಟಿಸ್ನ ಕ್ಯೂರ್ ಮಾಡ್ತಾ ಹೋಗುತ್ತೆ, ಡಯಾಬಿಟಿಸ್ನ ನಾರ್ಮಲೈಸ್ ಮಾಡುತ್ತೆ. ಇದನ್ನ ಇಟ್ಕೊಂಡು ಓಂ ಚಂದ್ರಮಿಲಿ ಸೂರ್ಯಮಿಲಿ ಸ್ವಾಹ, ಓಂ ಚಂದ್ರಮಿಲಿ ಸೂರ್ಯಮಿಲಿ ಸ್ವಾಹ, ಓಂ ಚಂದ್ರಮಿಲಿ ಸೂರ್ಯಮಿಲಿ ಸ್ವಾಹ ಅಂತೇಳಿ ದಿನ ಮಂತ್ರ ಹೇಳಿದ್ರೆ ಕಣ್ಣಿನ ದೃಷ್ಟಿ ಈಗೇನಿದೆಯೋ ಅದು ಹಾಗೆ ಉಳ್ಕೊಳ್ಳುತ್ತೆ ನಿಮ್ಮದು, ಯಾವುದೋ ಒಂದು ಕಣ್ಣಿಂದ. ಆಮೇಲೆ ದಿನ ಬೆಳಗ್ಗೆ ಎದ್ದು ಚೆನ್ನಾಗಿ ಕಾಯಿಸಿರೋ ನೀರನ್ನ ತಣ್ಣಗೆ ಮಾಡಿಬಿಡಿ.
ಚೆನ್ನಾಗಿ ಕುದಿಸ್ಬಿಟ್ಟು ನೀನು ತುಂಬ ತಣ್ಣಗೆ ಮಾಡಿ, ತಣ್ಣಗಾದ್ಮೇಲೆ ಒಂದು ಲೋಟ ಅಥವಾ ತಟ್ಟೆಯಲ್ಲಿ ನೀರು ಹಾಕ್ಕೊಂಡು ಆ ಕಣ್ಣನ್ನು ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಳಿ, ಪಟ ಅಂತ ಬಿಡಿ ಕಣ್ಣನ್ನು. ಆಮೇಲೆ ಚಂದ್ರನ ದರ್ಶನ ಮಾಡಿ, ರಾತ್ರಿ ಹೊತ್ತು ದಿಟ್ಟಿಸಿ ಚಂದ್ರ ನೋಡ್ತಾ ಇರಿ ಒಂದು ತಿಂಗಳ ತನಕ. ಈಗಿರೋ ಕಣ್ಣು ಕೂಡ ಚೆನ್ನಾಗಿರುತ್ತೆ. ಭಾಳ ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಈ ಈ ಮಂತ್ರ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಇದನ್ನು ನಾವು ನಾಳೆ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೀವಿ, ನೀವು ನೋಡಿಕೊಂಡು ಕೇಳಿಕೊಂಡು ಬರ್ಕೋಬೋದು ಇದನ್ನು. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ ಗುರುಗಳೇ. ಎಲ್ಲಿಂದ ಕಾಲ್ ಮಾಡ್ತಾಯಿದ್ದೀರಿ? ಶಿವಮೊಗ್ಗದಿಂದ ಗುರುಗಳೇ. ಶಿವಮೊಗ್ಗದಿಂದ, ಹೇಳಿ ಅಮ್ಮ. ಲಾವಣ್ಯ ಅಂತ ಹೇಳಿ. ಹೇಳಿ ಗುರುಗಳೇ, ಅದೇ ನಿಮ್ಮ ಎಪಿಸೋಡ್ ಎಲ್ಲ ನೋಡಿದ್ಮೇಲೆ ನಂಗೆ ಜಾಬ್ ಎಲ್ಲ ಇರ್ಲಿಲ್ಲ. ಇನ್ನು ಸಲ ಹೇಳಿ. ಜಾಬ್ ಎಲ್ಲ ಇರ್ಲಿಲ್ಲ, ಜಾಬ್ ಎಲ್ಲ ಆಯ್ತು ನನ್ಗೆ. ಓ, ವೆರಿ ಗುಡ್, ಕಂಗ್ರ್ಯಾಚುಲೇಷನ್. ಅದೇ ಜಾಬ್ ಎಲ್ಲ ಆಗಿದೆ. ಬಟ್ ಅದೇ ಒಂದ್ ಮದ್ವೆಗೂ ಟ್ರೈ ಮಾಡ್ತಿದ್ದೀನಿ, ಬಟ್ ಸ್ವಲ್ಪ ಲೇಟ್ ಆಗ್ತಿದೆ. 30 years ಆಯ್ತು. 30 years ಆಯ್ತಾ? ಮೋಸ್ಟ್ಲಿ ಎಲ್ಲೋ ಕಾಳ ಸ್ವಲ್ಪ ದೋಷ ಇರಬೇಕು, ಇಲ್ಲ ಪುರುಷ ಶಾಪ ಇರಬೇಕು ಜಾತಕದಲ್ಲಿ. ಅದು ಗುರುಗಳೇ, ಅದು ಕುಂಭಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿದ್ದು. ಸಿಂಹ ಲಗ್ನದಿಂದ ನಂಗೆ 7th home ಅಲ್ಲಿ ಚಂದ್ರ ಮತ್ತೆ ಶನಿ ಕಂಬೈನ್ ಇದೆ. ನೀವು ಕುಂಭ ವಿವಾಹ ಮಾಡಿಸಿದ್ರಾ? ಇಲ್ಲ ಗುರುಗಳೇ. ಕುಂಭ ವಿವಾಹ ಮಾಡಿಸಿ ನದಿ ದಡದಲ್ಲಿ. ಮತ್ತು ಒಂದ್ಸಲ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬಿಟ್ಟು ಆಶ್ಲೇಷ ಬಲಿ ಮಾಡಿಸಿ, ಆಶ್ಲೇಷ ಬಲಿ ಪೂಜೆ ಮಾಡಿಸಿ ಕುಕ್ಕೆ ಸುಬ್ರಹ್ಮಣ್ಯ. ಇಲ್ಲಾಂದರೆ ನಿಮ್ಮ ಶಿವಮೊಗ್ಗದಲ್ಲಿ ಆಶ್ಲೇಷ ಬಲಿ ಪೂಜೆ ಮಾಡೋದಿದ್ರೆ ನದಿ ದಡದಲ್ಲಿ ಮಾಡಿಸಿ, ಯಾರಾದರೂ ಎಕ್ಸ್ಪೀರಿಯನ್ಸ್ ಇರೋರನ್ನ ಕೇಳಿ ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ನಮ್ಮ ಟಿ ವಿ ಎಪಿಸೋಡ್ಸ್ ನೋಡಿ ಅವ್ರ ಕೆಲಸ ಸಿಕ್ತಂತೆ. ಗುಡ್, ವೆರಿ ಗುಡ್. ಮದುವೆನೂ ಆಗುತ್ತೆ. ಭಾಳಷ್ಟು ಎಪಿಸೋಡ್ಸ್ ಮಾಡಿದ್ದೀನಿ ಮದುವೆ ವಿಚಾರದಲ್ಲಿ, ನೀವು ನೋಡಿದ್ರೆ ಅದು ಕೂಡ ನಿಮಗೆ ಬೆನಿಫಿಟ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ 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 ಗುರುಗಳೇ, ನನ್ನ ಹೆಸರು ಶ್ವೇತಾ ಅಂತ. ಶ್ವೇತಾ, ಎಲ್ಲಿಂದ ಕಾಲ್ ಮಾಡ್ತೀರಿ? ಹಲೋ, ಯಾವ ಊರಿಂದ ಕಾಲ್ ಮಾಡ್ತೀರಿ? ನಾವು ಮೈಸೂರಿಂದ ಕಾಲ್ ಮಾಡ್ತಾ ಇದ್ದೀನಿ ಗುರುಗಳೇ. ಹೇಳಿ ಅಮ್ಮ. ನನ್ನ ಮಗನ್ಗೆ ಕಾಲಂದು ಸ್ವಲ್ಪ ತೊಂದರೆ ಇದೆ. ಅವನ್ಗೆ ಇವಾಗ 7 ವರ್ಷ. ಸುಮಾರು 4 ವರ್ಷದಿಂದ ಅವನ ಕಾಲುಗೆ ತುಂಬಾ ಸ್ಕಿನ್ ಎಲ್ಲ ಓಪನ್ ಆಗ್ಬಿಟ್ಟು ತುಂಬಾ ಡ್ರೈ ಸ್ಕಿನ್ ಆಗಿ ನಮ್ ಕಾಲೆಲ್ಲ ಹೊಡ್ಕೊಳುತ್ತಲ್ಲ, ಆ ತರ ಆಗ್ತಿದೆ. ಸುಮಾರು ಡಾಕ್ಟರ್ ಹತ್ರ ತೋರಿಸಿ ಆಯುರ್ವೇದಿಕ್ ತೈಲ ಎಲ್ಲ ಹಚ್ತಾ ಇರ್ತೀವಿ. ಮುಂಚೆ ತೈಲ ಹಚ್ಚಿದಾಗ ಎಲ್ಲ ಅದು ಕ್ಯೂರ್ ಆಗ್ತಾ ಇತ್ತು. ಆದ್ರೆ ಇವಾಗ ತೈಲ ಹಚ್ಚಿದ್ರು ಕೂಡ ಹಾಗೆ ಹರ್ಕೊಂಡು ಹೋಗ್ತಾ ಇರುತ್ತೆ. ಅದು ಎಷ್ಟು ಗ್ಯಾಪ್ ಆಗುತ್ತೆ ಅಂತ ಲಿಟ್ರಲಿ ರಕ್ತ ಬರೋಕ್ ಸ್ಟಾರ್ಟ್ ಆಗುತ್ತೆ. ಅದೇ ಏನಾದ್ರೂ ಅದಕ್ಕೆ ಮಂತ್ರ ಪರಿಹಾರ ಇದ್ರೆ ದಯವಿಟ್ಟು ಹೇಳಿ. ಇದನ್ನು ನೋಡಬೇಕು, ಒಂದ್ಸಲ ನೋಡಬೇಕು, ರಕ್ತ ಶುದ್ಧಿ ಆಗಬೇಕು. 3ನೇದು ಸರ್ಪದೋಷ ಇರುತ್ತೆ. ಇದಕ್ಕೆ ವಿಷಧರ ಅಂತ ಒಂದು ಕಾಳಸರ್ಪದೋಷ ಹುಟ್ಟಿರ್ತಾನೆ. ಈ ಥರ ಬರಬೇಕು ಅಂದರೆ ಕಾಳಸರ್ಪದಲ್ಲಿ ವಿಷಧರ ಕಾಳಸರ್ಪ ಅಂತ, ಆ ಥರದ ಹುಟ್ಟಿದವ್ರಿಗೆ ಈ ಥರ ಸೋರಿಯಾಸಿಸು, ಇಸುಬು, ಸರ್ಪಸುತ್ತು, ಇದು ನೀವು ಹೇಳಿದಂಥ ಡಿಸೀಸಲ್ಲೇ ಎನ್ಸಿಮಾ, ಈ ಥರದೆಲ್ಲ ಬರುತ್ತೆ. ನೀವು ಎಲ್ಲಿ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇಲ್ವಾ ನೀವು? ಇವಾಗ ಕಂಟಿನ್ಯೂ ಮಾಡ್ತಾ ಇದೀವಿ, ಅದನ್ನೇ ತೈಲ ಎಲ್ಲ ಹಚ್ತಾ ಇದೀವಿ. ಆದ್ರೆ ಅದು ತುಂಬಾ ಏನ್ ಎಫೆಕ್ಟ್ ಆಗ್ತಿಲ್ಲ. ಒಂದೊಂದ್ಸಲ ಲಾಸ್ಟ್ ವೀಕ್ ಎಲ್ಲ ಹಚ್ಚಿದ್ವಿ, ಸ್ವಲ್ಪ ಕ್ಯೂರ್ ಆಯ್ತು. ಈ ವೀಕ್ ನಲ್ಲಿ ತುಂಬಾನೇ ಜಾಸ್ತಿ ಹರ್ಕೊಂಡು ಆಲ್ಮೋಸ್ಟ್ ರಕ್ತ ಬರಕ್ ಸ್ಟಾರ್ಟ್ ಆಯ್ತು ಈ ವೀಕ್ ಅಲ್ಲಿ. ಸೊ ಹಾಗೆ ಡಾಕ್ಟರ್ ಹತ್ರ ತೋರಿಸ್ತಾ ಇದೀವಿ, ಟ್ರೀಟ್ಮೆಂಟ್ ನಡೀತಾ ಇದೆ. ಆದ್ರೆ ತುಂಬಾ ಏನ್ ಎಫೆಕ್ಟ್ ಆಗ್ತಿಲ್ಲ ಅದ್ರದ್ದು. ಸೊ ಅವ್ರಿಗೆ ಡಾಕ್ಟರ್ ಕೂಡ ಔಷಧಿ ಕಂಪ್ಲೀಟಾಗಿ ಗುಣ ಮಾಡ್ತಿಲ್ಲ ಅಂತ ಅರ್ಥ ಆಯಿತು. ಹೌದು. ಇದು ಈಗ ವಿಜ್ಞಾನಕ್ಕೆ ಮೀರಿದಂಥದ್ದು. ಅಂದರೆ ಸರ್ಪದೋಷ, ವಿಷಧರ ಕಾಳ ಸರ್ಪದೋಷ. ವಿಷಧರ ಕಾಳ ಸರ್ಪದೋಷಕ್ಕೆ ಜಗತ್ತಿನಲ್ಲಿ ದೇವಸ್ಥಾನ ಇಲ್ಲ. ಅದು ನಾವು ಮಾನಸಿಕವಾಗಿ ಜಪ ಮಾಡಬೇಕು, ಕಲಶ ಅಥವಾ ಫೋಟೋ ಇಟ್ಟು ಅಥವಾ ವಿಗ್ರಹದೆಲ್ಲ ಮಾಡಿಸಿ ಪೂಜೆ ಮಾಡೋದಂಥದ್ದು. ನೀವು ಒಂದು ಸಲ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬನ್ನಿ. ಅಲ್ಲಿ ಆದಿ ಸುಬ್ರಹ್ಮಣ್ಯಕ್ಕೆ ಒಂದು 108 ಸುತ್ತು ಪ್ರದಕ್ಷಿಣೆ ಮಾಡಿಸಿ ಅವನಿಗೆ ಕಂಪ್ಲೀಟ್ ಗುಣ ಆಯಿತು ಅಂತಂದರೆ ನಾನು ಅವನಿಗೆ ತುಲಾಭಾರ ಮಾಡಿಸ್ತೀನಪ್ಪ ಅಂತೇಳಿ ಪ್ರಾರ್ಥನೆ ಮಾಡಿ ಒಂದು ಸಲ ನೋಡೋಣ, ಅದೊಂದು ಟ್ರೈ ಮಾಡಿ. ಕೆಲವು ವಿಚಿತ್ರವಾದಂಥ ಚರ್ಮವ್ಯಾಧಿಗಳ ರೋಗ ಬರ್ತದೆ ಆಯಾ ಕಾಳಸರ್ಪ ದೋಷದ. ಅನಂತ, ಅದಕ್ಕೊಂಥರ ಚರ್ಮ ಕುಳಿಕ, ತಕ್ಷಕ, ವಿಷಧರ, ಶಂಖಚೂಡ, ಶಂಖಪಾಲ ಮತ್ತು ಪದ್ಮ, ಮಹಾಪದ್ಮ, ಈ ಥರದಲ್ಲಿ 12 ವೆರೈಟಿ ಕಾಳಸರ್ಪದಲ್ಲಿ ಕೆಲವರಿಗೆ ಆಯಾ ಸರ್ಪದೋಷ ಅನುಗುಣವಾಗಿ ಸ್ಕಿನ್ ಡಿಸೀಸ್ ಬರುತ್ತೆ. ಯಾರೋ ಒಬ್ಬರು ಶಿವಮೊಗ್ಗಕ್ಕೆ ಫೋನ್ ಮಾಡಿದ್ರು, ನನಗೆ ಡ್ರೈ ಸ್ಕಿನ್ನು, ಸೂರ್ಯ ಬೆಳಕಿಗೆ ಹೋಗಲ್ಲ, ಹೋದರೆ ಎಲ್ಲ ಚರ್ಮ ಇದಾಗತ್ತೆ ಅಂತ. ಅದು ಅನಂತ ಕಾಳಸರ್ಪಕ್ಕೆ ಸಂಬಂಧಪಟ್ಟಂಥ ದೋಷ. ಅದೇ ನಾವು ಯಾವುದೇ ರೀತಿ ಮೆಡಿಕಲ್ ರಿಪೋರ್ಟ್ ನೋಡ್ದೇ, ಅದು ಸೂಚನೆ ನೋಡದೆ ಅದನ್ನು ಪರಿಹಾರ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಅದಕ್ಕೆ ಯಾವ ಜಾತಿ ಸರ್ಪದೋಷದ ಈ ಚರ್ಮ ರೋಗ ಬಂದಿದೆ ಅಂತ ಅರ್ಥಕೊಳ್ಬೇಕು. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಬಹುಶಃ ಕಾಲ್ ಕಟ್. ಸಾಯಿರಾಮ್ ಗುರುಗಳೇ. ಸಾಯಿರಾಮ್, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ?
ನಾವು ದಾವಣಗೆರೆ ಡಿಸ್ಟಿಕ್ ಇಂದ. ಹೇಳಿ ಅಮ್ಮ. ಬಾಡಿ ಟೆಂಪರೇಚರ್ ಜಾಸ್ತಿ ಇದೆ, ಅದು ಕಡಿಮೆ ಮಾಡ್ಬೇಕು ಅಂದ್ರೆ ಯಾವ ಮುದ್ರೆ ಮಂತ್ರ ಮಾಡ್ಬೇಕು? ಇನ್ನೊಂದ್ಸಲ ಹೇಳಿ ಜೋರಾಗೆ. ಬಾಡಿ ಟೆಂಪರೇಚರ್ ಜಾಸ್ತಿ ಇದೆ, ಹಾಂ, ಅದಕ್ಕೆ ಯಾವ ಮುದ್ರೆ ಮಂತ್ರ ಮಾಡ್ಬೇಕು? ಆಮೇಲೆ ಇನ್ನೊಂದು ಕ್ವಶನ್ ಗುರುಗಳೇ, ಆಮೇಲೆ ನಮ್ದು ಜೈಂಟಿ ಮನೆ ಇದೆ, 2 ಮನೆ ಒಂದೇ ಹತ್ರ ಕಟ್ಬಿಟ್ಟಿದ್ದಾರೆ, ನಡುವೆ ಗೋಡೆ ಬಂದಿದೆ, ಆ ಕಡೆ ಈ ಕಡೆ ಮನೆ ಇದೆ. ಅದು 2 ವಾಸ್ತು ಸರಿ ಇಲ್ಲ, ಆಯ ಸರಿ ಇಲ್ಲ ಅಂತೇಳಿ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಆಗ್ತಾ ಐತೆ. ನಾವೇನ್ ಮಾಡಕ್ ಗುರುಗಳೇ ಅದಕ್ಕೆ? ಅಲ್ಲಮ್ಮ, ವಾಸ್ತು ದೋಷ ಇಲ್ಲ ಅಂತ ನಾನು ಹೇಳೋದು. ನಾನು ಎಪಿಸೋಡ್ ನೋಡಿದಿರೋ ಏನೋ ಗೊತ್ತಿಲ್ಲ. ವಾಸ್ತು ದೋಷ ಅನ್ನೋದಿಲ್ಲ. ನೀವು ಯಾರು ಹೇಳಿದ್ರು ಅವ್ರನ್ನೇ ಕೇಳ್ಕೊಳ್ಳಿ. ನನ್ನ ಪ್ರಕಾರ ವಾಸ್ತು ದೋಷ ಅನ್ನೋದು ಇಲ್ಲವೇ ಇಲ್ಲ. ಇರೋದು ನಮ್ಮ ಜಾತಕದಲ್ಲಿರೋ ದೋಷ, ನಮ್ಮ ಕರ್ಮ ಅದು. ಅದರಿಂದ ಆಯಾ ಪಾಯ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಮನುಷ್ಯ ಒಳ್ಳೇದು ಯಾವಾಗ ಮಾಡ್ತಾನೋ ಎಲ್ಲ ಒಳ್ಳೇದಾಗತ್ತೆ, ಯಾವಾಗ ಕೆಟ್ಟದ್ದು ಮಾಡ್ತಾನೋ ಎಂಥ ಒಳ್ಳೆ ಸುಂದರವಾದ ಮನೇಲಿದ್ದರೂ ಕೆಟ್ಟದಾಗತ್ತೆ ಅಂತ ನನ್ನ ತತ್ವ. ನೀವೇನು ಹೇಳಿದ್ರಿ? ಬೇರೆ ಏನೋ ಸಮಸ್ಯೆ? ಬಾಡಿ ಟೆಂಪರೇಚರ್ ಜಾಸ್ತಿ ಇದೆ ಗುರುಗಳೇ, ಅದು ಕಡಿಮೆ ಮಾಡ್ಬೇಕು ಅಂದ್ರೆ ಮುದ್ರೆ ಮಂತ್ರ. ನೀವು ನಿನ್ನೆಯಿಂದ ನೋಡ್ತಾ ಇಲ್ವಾ ನೀವು ಜ್ವರಕ್ಕೆ ಸಂಬಂಧಪಟ್ಟಂಥದ್ದು? ನಾನು ನೋಡ್ತಾ ಇದೀವಿ, ಜ್ವರ ಏನೂ ಇಲ್ಲ ಗುರುಗಳೇ, ಆರಾಮಾಗಿದ್ದೀವಿ. ಅದೇ ಬಾಡಿ ಉಷ್ಣ ಇದೆ ಅಂತ ಹೇಳ್ತಾ ಇದ್ದೀರಾ? ಗುರುಗಳೇ ನೋಡಿ, ಹೆಬ್ಬೆಟ್ ಮೇಲೆ ತೋರ್ ಬೆರಳಿಡಿ, ಆಮೇಲೆ ಕಿರು ಬೆರಳು. ಹೆಬ್ಬೆಟ್ ಮೇಲೆ ತೋರ್ ಬೆರಳು ಮತ್ತು ಕಿರು ಬೆರಳು, ಚಿಕ್ಕದ ಬೆರಳು ಈಗ ಇಟ್ಕೊಂಡು ಕೂತ್ಕೋಬೇಕು. ಉಳಿದು ಮಧ್ಯದ್ದು ಮತ್ತು ಶನಿ ಮತ್ತು ಸೂರ್ಯನ ನೆಟ್ಟು ನಿಲ್ಲಿಸ್ಕೋಬೇಕು. ಈಗ ಇಟ್ಕೊಂಡು ದಿನ ಒಂದು 10 ನಿಮಿಷ ಆದರೆ ತುಂಬ ಬಾಯಿ ಹುಣ್ಣಾಗೋದು, ಬಾಯಲ್ಲಿ ಮೂಗಲ್ಲಿ ಕಣ್ಣೆಲ್ಲ ಬಿಸಿ ಗಾಳಿ ಬರೋದು, ಬಾಡಿ ಟೆಂಪ್ರೇಚರ್ ಜಾಸ್ತಿ ಇತ್ತು ಅಂದರೆ ಜ್ವರ ಇಲ್ಲ ಅಂದರೆ ಇದು ಮಾಡಬೇಕು. ಜ್ವರ ಇದ್ದರೆ ಬೇರೆ ಮಾಡಬೇಕು. ಮಧ್ಯದ ಬೆರಳ ಮೇಲೆ ತೋರ್ ಬೆರಳು, ಕಿರು ಬೆರಳು, ಗಾಳಿ ಮತ್ತು ಜಲತತ್ವ ಇಡಬೇಕು. ಈ ರೀತಿ ಈಗ ಇಟ್ಕೊಂಡು ಕೂತ್ಕೊಂಡ್ರೆ ಬಾಡಿ ಟೆಂಪ್ರೇಚರ್ ಕಮ್ಮಿ ಆಗುತ್ತೆ. ಓಂ ವರುಣದೇವಾಯ ನಮಃ, ಓಂ ವರುಣದೇವಾಯ ನಮಃ, ಓಂ ವರುಣದೇವಾಯ ನಮಃ ಅಂತ ಹೇಳ್ಬೋದು. ಅಥವಾ ಓಂ ಚಂದ್ರಾಯ ನಮಃ ಅಂತಲೂ ಹೇಳ್ಬೋದು. ಇದು ಇಟ್ಕೊಂಡು ಅರ್ಧ ಗಂಟೆ ಕೂತ್ಕೊಂಡ್ರೆ ಬಾಡಿ ಟೆಂಪ್ರೇಚರ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬರುತ್ತೆ, ನಾರ್ಮಲ್ ಆಗುತ್ತೆ. ಎಕ್ಸಸ್ ಇದ್ದರೆ ಭಾಳ ಕಷ್ಟ. ರಿಸಸ್ ಮಾಡುವಾಗ ಉರಿ ಬರುತ್ತೆ, ಟಾಯ್ಲೆಟ್ ಸರಿಯಾಗಿ ಹೋಗೋಕ್ಕಾಗಲ್ಲ. ಬಾಡಿ ಟೆಂಪ್ರೇಚರ್ನ ಈ ಮುದ್ರೆ ಮತ್ತು ಮಂತ್ರದಿಂದ ಮಾಡ್ಬೋದು. ಓಂ ವರುಣಾಯ ನಮಃ ಅಂತ ಹೇಳಿ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ವಾಸ್ತು ದೋಷ ಆ ಥರದ್ದೆಲ್ಲ ಹೇಳ್ತಾರೆ. ನಾನು ಮುಂಚೆ ಚೆನ್ನಾಗಿದ್ದರು, ಇವಾಗ ಚೆನ್ನಾಗಿಲ್ಲ ಅಂತಾರೆ. ಮುಂಚೆನೂ ಚೆನ್ನಾಗಿರಬಾರ್ದು, ಈಗಲೂ ಚೆನ್ನಾಗಿರಬಾರ್ದು. ವಾಸ್ತು ದೋಷ ಇದ್ದರೆ ಅವ್ರವ್ರ ದಶಾಭುಕ್ತಿ ಬಂದಾಗ ದೋಷಗಳು ಬರ್ತದೆ. ಅದನ್ನು ನಾವು ಪರಿಹಾರ ಮಾಡ್ಕೋಬೇಕ. ವಾಸ್ತುನೇ ಸರಿಯಿಲ್ಲ ಅಂತ ಹೇಳೋಂಗಿಲ್ಲ ಅಂತ ನನ್ನ ಅಭಿಪ್ರಾಯ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ಅಮ್ಮ ನಾವು ನಾಗಮಂಗಲದಿಂದ ಸ್ವಾಮಿ. ನೆಲಮಂಗಲ? ನಾಗಮಂಗಲ. ಹೇಳಿ ಅಮ್ಮ. ನಮಗೆ ಹಾರ್ಟ್ ಪ್ರಾಬ್ಲಮ್ ಅದೇ ಅಂತ ಹೇಳೋರೆ ಸ್ವಾಮಿ. ಹಾಂ, ಒಂದು ಲೈನ್ಸು ಮುಚ್ಕೋತಾ ಇದೆ, ಅದರಿಂದ ನಿಮ್ಗೆ ಆಪರೇಷನ್ ಮಾಡಿಸ್ಬೇಕು ಅಂತ ಹೇಳೋರೆ. ಎಷ್ಟು ಏಜ್ ನಿಮಗೆ? ಒಂದು ಹೋಲು ಮುಚ್ಕೋತಾ ಇದೆ. ನಿಮ್ಗೆ ವಯಸ್ಸು ಎಷ್ಟಮ್ಮ? ನಮಗೆ 65 ಸ್ವಾಮಿ. ಸಕ್ಕರೆ ಕಾಯಿಲೆ ಇದೆಯಾ? ಇಲ್ಲ, BP ಐತೆ, ಥೈರಾಯ್ಡ್ ಐತೆ. ನೋಡಿ, 2 ಮುದ್ರೆಗೆ ಹಾವಿನ ಹೆಡೆ ಥರ ಮಾಡ್ಕೋಬೇಕು. ಈ ರೀತಿ ಹಾವಿನ ಹೆಡೆ ಒಂದಕ್ಕೊಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಉಸಿರು ತೊಗೊಂಡು ನಿಧಾನಕ್ಕೆ ಹಿಂಗೆ ಎಳ್ಕೋಬೇಕು. ಉಸಿರು ಬಿಟ್ಟಾಗ ಹಿಂಗೆ ಬಿಡಬೇಕು. ಉಸಿರು ತೊಗೊಂಡೋಗಿ ಬಲವಾಗಿ ಎಳ್ಕೋಬೇಕು. ಉಸಿರು ಬಿಟ್ಟಾಗ ಹಿಂಗೆ ಬಿಡಬೇಕು. ದಿನ ಅದೊಂದು 21 ಸಲ ಬೆಳಗ್ಗೆ ಖಾಲಿ ಹೊಟ್ಟೆಗೆ ನೀರು ಕುಡಿದ್ಬಿಟ್ಟು ಇದು ಮಾಡ್ತಾ ಬಂದರೆ ಎಲ್ಲೇ ಹೋಲಿದ್ರು ಕೂಡ ಮುಚ್ಕೊಡ್ತಾ ಇದ್ದದ್ದು ನಿಧಾನಕ್ಕೆ ಇದಾಗುತ್ತೆ. ಇದು ಮಾಡಬೇಕು. ಇದನ್ನು ಮಾಡಿ ಈ ಥರ ಎರಡು ಕೈಲೂ ಸರ್ಪಶಿರ ಮುದ್ರಾ ಅಂತಾರೆ. ಒಂದಕ್ಕೊಂದು ಲಾಕ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಉಸಿರು ತೊಗೊಂಡು ಎಳ್ಕೊಳ್ಳಿ ಚೆನ್ನಾಗೆ. ಎದೆ ಅಗಲ ಆಗಲಿ. ಉಸಿರು ಬಿಟ್ಟಾಗ ಎದೆ ಮುಂದೆ ಬರಬೇಕು. ಈಗ ಬಿಡಬೇಕು ಕೈನ. ಎದೆ ಎಳ್ಕೋಬೇಕು, ಈಗ ಬಿಡಬೇಕು. ಇದನ್ನು ದಿನ ಬೆಳಗ್ಗೆ 21 ಸಲ ಮಾಡ್ತಾ ಬನ್ನಿ. ಆಮೇಲೆ ಹೋಗಿ ಡಾಕ್ಟ್ರು ತೋರಿಸಿ, ಆಮೇಲೆ ಏನು ಹೇಳ್ತಾರೆ ಕೇಳಿ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಾರ್ಟಲ್ಲಿ ಕೆಲವು ಹೃದಯ ಮರ್ಮಗಳಂತಿದೆ, ಮರ್ಮ ಪಾಯಿಂಟ್ಸ್. ಅದನ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ 500 ವರ್ಷ ಬದುಕರು ಕೂಡ ಹಾರ್ಟ್ಗೇನೂ ಆಗೋದಿಲ್ಲ. ಆ ಥರದ್ದು ಮರ್ಮಗಳಿದೆ ಮರ್ಮ ವಿದ್ಯೆಯಲ್ಲಿ. ಅದನ್ನು ಈ ಎಕ್ಸಸೈಸ್ ಮಾಡುತ್ತೆ ಮುದ್ರೆಯಿಂದ. ಮತ್ತೊಬ್ರು ಯಾರೋ ಕರೆ ಮಾಡ್ತಿದ್ದಾರೆ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ಹಲೋ, ಹಲೋ, ಮಾತಾಡಿ. ಚಂದ್ರಕಲಾ ಅಂತ, ಮಂಗಳೂರಿಂದ ಮಾತಾಡೋದು. ಮಂಗಳೂರಿಂದ. ಮಂಗಳೂರಿಂದ ಹೇಳಿ. ಗುರುಜಿ ಹತ್ರ ಮಾತಾಡಬೇಕಿತ್ತು. ಮಾತಾಡ್ತಾ ಇದ್ವಿ, ಹೇಳಿ. ನೀವೇ ಹೇಳಿ, ಮಾತಾಡಿ. ಹಲೋ ಗುರುಜಿ, ನಂಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ ಗುರುಜಿ. ಏನ?
ಅಂದ್ರೆ ಆರೋಗ್ಯ ಸಮಸ್ಯೆ ಇದೆ, ಆರೋಗ್ಯ ಸಮಸ್ಯೆ. ಏನ್ ಕಾಯಿಲೆ? ಅಂದ್ರೆ ಮೋಷನ್ ಆಗುವಾಗ ಸ್ವಲ್ಪ ಬ್ಲಡ್ ಎಲ್ಲ ಹೋಗ್ತಿತ್ತು, ಈಗ ಅದಲ್ಲ. ಈಗ ಇದು ಸಿಂಬಳ ತರ ಹೋಗ್ತಾ ಉಂಟು ಗುರುಜಿ, ಆಗ ಹೋಗ್ತಾ ಉಂಟು. ಏನೇ ಇನ್ನೊಂದ್ಸಲ ಹೇಳಿ. ನಂಗೆ ಮೋಷನ್ ಆಗುವಾಗ ರಕ್ತ ಎಲ್ಲ ಹೋಗ್ತಾ ಇತ್ತು, Okay. ಈಗ ಅದೆಲ್ಲ ನಿಂತಿದೆ. ಈಗ ಸಿಂಬಳ ತರ ಹೋಗ್ತಾ ಉಂಟು ಗುರುಜಿ, ಸಿಂಬಳ ತರ ಹೋಗ್ತಾ ಇರ್ತದೆ, ಆಗ ಹೋಗ್ತಾ ಇರ್ತದೆ ಗುರುಜಿ ನನಗೆ. ಅದೇನ್ ಮತ್ತೆ BP ಉಂಟು, ಶುಗರ್ ಉಂಟು. ಏನು ತೊಂದರೆ ಇಲ್ಲ. ಬಿ ಪಿ ಶುಗರ್ ಬಂದವ್ರಿಗೆ ಇದು ಬರುತ್ತೆ ಅಂತ ಏನಿಲ್ಲ. ಅದು ನೋಡಿ, ಪಿತ್ತ ಕೆಲವ್ರಿಗೆ ಬಾಯಿಂದ ವಾಂತಿಯಿಂದ ಆಗುತ್ತೆ, ಮೂಗಿಂದ ಬರ್ಬೋದು, ಕೆಲವರಿಗೆ ಈ ಥರ ಮೋಷನಲ್ಲಿ ಬರುತ್ತೆ. ತೊಂದರೆ ಇಲ್ಲ, ಗಾಬರಿ ಆಗಬೇಡಿ. ಏನು ಮಾಡ್ಬೇಕು ನೀವು, ಪ್ರತಿನಿತ್ಯ ಬೆಳಗ್ಗೆ ಈ ಬಾಳೆ ಗಿಡದ ಕಂದು ಗೊತ್ತಲ್ಲ, ಬಾಳೆ ಗಿಡದ ಬುಡದ ಕಂದು, ಹೌದು. ಅದರಲ್ಲಿ ಸಾಂಬಾರತ್ತು ಪಲ್ಯ ಮಾಡ್ಕೊತೀನಿ. ಬೇವಿನ ಮರಕ್ಕೆ 108 ಸುತ್ತಿನ ಪ್ರದಕ್ಷಿಣೆ ಮಾಡಿ. ಏನು ಇದನ್ನು ಗಾಬರಿ ಆಗೋದೇನಿಲ್ಲ, ಅದು ಒಳ್ಳೇದು, ಹೋಗ್ತಾ ಇದೆ, ಗಲೀಜೆಲ್ಲ ಹೋಗುತ್ತೆ, ತೊಂದರೆ ಏನಿಲ್ಲ, ಆರಾಮಾಗಿರಿ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಗುರುಗಳ ಹತ್ರ ಮಾತಾಡೋದಿತ್ತು ಆರೋಗ್ಯ ಬಗ್ಗೆ. ಯಾವ ಊರು ನಿಮ್ಮದು? ವಿಜಯನಗರ ಜಿಲ್ಲೆ ರೀ. ಮಾತಾಡಿ ಅಮ್ಮ, ಹೇಳಿ, ಏನು ಸಮಸ್ಯೆ ಹೇಳಿ. ನಾ ಆರಾಮಿಲ್ರಿ, ಆರೋಗ್ಯದ ಬಗ್ಗೆ ಕೇಳೋದಿತ್ತು. ಏನು ಕಾಯಿಲೆ ನಿಮಗೆ ಹೇಳಿ? ಬಾಯೆಲ್ಲ ನೋವಾಗೈತ್ರಿ. ಏನು? ಬಾಯಿ ನೋವು ರೀ. ಬಾಯಿ ನೋವು ಎಷ್ಟು ದಿವಸದಿಂದ? ಹಲೋ, ಏನ್ ಯಾವಾಗಿಂದ ಬಾಯಿ ನೋವ್ತಾ ಇದೆ? ಇದೆಲ್ಲ 1 ವರ್ಷ ಆತ್ರಿ. ನಿಮಗೆ ದವಡೆ ಹಲ್ಲಲ್ಲಿ ಪ್ರಾಬ್ಲಮ್ ಇರಬೇಕು. ಹಲ್ಲಿನ ಡಾಕ್ಟರ್ ಹತ್ರ ಹೋಗಿ ತೋರಿಸಿ. ಅಲ್ಲೇನ್ ನೋವು ಇಲ್ರಿ, ತುಟಿ ನೋವು ಐತ್ರಿ. ತುಟಿ? ಹ್ಞೂ ಗುರುಗ. ತುಟಿಲಿ ಏನು ಪ್ರಾಬ್ಲಮ್ ಇದೆ? ಹುಣ್ಣಾಗಿದೆಯಾ? ಹ್ಞೂ ನೋವು ರಕ್ತ ಬರ್ತೈತ್ರಿ. ಬೆಣ್ಣೆ ತಗೊಳ್ಳಿ, 1 ಚಮಚ ಬೆಣ್ಣೆ. ಹ್ಞೂ 1 ಚಮಚ ಬೇಡ, ಅರ್ಧ ಚಮಚ ಬೆಣ್ಣೆ ತಗೊಳ್ಳಿ. ಬೆಣ್ಣೆಗೆ ತುಪ್ಪ ಹಾಕಿ, ಜೇನುತುಪ್ಪ ಹಾಕಿ. ಹ್ಞೂ ಬೆಣ್ಣೆಗೆ ತುಪ್ಪ ಮತ್ತು ಜೇನುತುಪ್ಪ, ಹಸುನ ತುಪ್ಪ, ಒಳ್ಳೆ ಶುದ್ಧ ಜೇನು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಕಲಿಸ್ಬಿಟ್ಟು ಎಲ್ಲೆಲ್ಲಿ ಇದನ್ನು ಹಚ್ಬಿಟ್ಟು ರಾತ್ರಿ ಮಲ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಅದು ಸಕ್ ಮಾಡಿ ಹೀರ್ಕೊಂಡು, ನಿಮಗೆ ಅದು ಸಂಬಂಧಪಟ್ಟಂಥ ರೋಗನೆಲ್ಲ ಹೀರ್ಕೊಂಡಿರುತ್ತೆ. ಬೆಳಗ್ಗೆ ಎದ್ದು ಅಲ್ಲಿ ಉಜ್ಕೊಳ್ಳಿ ಚೆನ್ನಾಗಿ. ಈ ಥರದ್ದು ರಾತ್ರಿ ಹೊತ್ತು ಮಲ್ಕೊಂಡು ಹಚ್ಕೊಂಡು ಒಂದು 21 ದಿವಸ ಮಲ್ಕೊಳ್ಳಿ. ಆಮೇಲೆ ಹುತ್ತಕ್ಕೆ, ಇದು ಸರ್ಪದೋಷದಿಂದ ಬರುತ್ತೆ, ಬಾಯಿಲೆಲ್ಲ ಈ ಥರ ನೋವು ಬರೋದು ಎಲ್ಲ. ಕುಳಿಕ ಅಂತ ಕಾಳಸರ್ಪ ದೋಷ ಇದ್ರೆ ಈ ಥರದ್ದು ಬರ್ತದೆ. ಅದಕ್ಕೆ ಹುತ್ತಕ್ಕೆ ಹಾಲು ಇರಬೇಕು. ಹುತ್ತಕ್ಕೆ ಹಾಲು ಮತ್ತು ತುಪ್ಪ ಎರಡು ಮಿಕ್ಸ್ ಮಾಡಿಬಿಟ್ಟು ಆ ಹುತ್ತದಿರೋ ಪ್ರಾಣಿಗಳಿಗೆ, ಇರುವೆಗಳು, ಗೊದ್ದಗಳು, ಅವು ಕುಡಿಬೇಕು ನೀವು ಹಾಕೋದು, ತುಪ್ಪ ಮತ್ತು ಹಾಲನ್ನು. ಅದು ಕುಡಿದ್ರೆ ಈ ರೋಗ ಹೋಗುತ್ತೆ. ಇರುವೆಗಳು, ಹಾವು ಇರ್ಬೋದು, ಗೊದ್ದಗಳಿರ್ಬೋದು, ಹುತ್ತದಲ್ಲಿ ಇರತಕ್ಕಂಥ ಸಣ್ಣ ಕ್ರಿಮಿಕೀಟಗಳಿಗೆ ಹಾಲು ತುಪ್ಪ ಹಾಕೋದ್ರಿಂದ ಈ ದೋಷ ಹೋಗುತ್ತೆ. ಇದು ತಂತ್ರ. ಇದನ್ನು ಮಾಡ್ತಾ ಬನ್ನಿ, ನಿಮ್ಗೆ ಒಳ್ಳೇದಾಗೋ ತನಕ ಖಂಡಿತ ಒಳ್ಳೇದಾಗತ್ತೆ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಇಲ್ಲಿ ಹಾಸನಿಂದ ಕಾಲ್ ಮಾಡ್ತೇವೆ, ಹೆಸರು ಹೇಳ್ಬೇಡಿದ್ರಿ. ಹಾಸನ? ಹಾಂ ಹೇಳಿ. ಹಾಂ, ನಾವು ನಮ್ಮ ಮದುವೆ ಆದಾಗಿಂದ ನಾವು ಲವ್ ಮ್ಯಾರೇಜ್ ಮಾಡ್ತಿದ್ರು, ಚೆನ್ನಾಗೇ ಇರ್ತೀವಿ ಗುರುಜಿ. ಆಮೇಲೆ ನಮ್ಮ ಯಜಮಾನ್ರು ಇಂಟ್ರೆಸ್ಟ್ ಕಮ್ಮಿ, ನಿನ್ನ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಕ್ ಸ್ಟಾರ್ಟ್ ಮಾಡೋದು. ಆಮೇಲೆ ಒಂದು ಹುಡುಗಿ ಪರಿಚಯ ಆದ್ಮೇಲೆ ಅವಳ ಜೊತೆ ಜಾಸ್ತಿ ಮಾತಾಡೋ ಸ್ಟಾರ್ಟ್ ಮಾಡಿ, ಇವಾಗ ನಿನ್ಗೆ ಬೇಡ ನಾನು ಮುಟ್ಟೋದೇ ಇಲ್ಲ ಗುರುಜಿ, ನಿನ್ ಪಕ್ಕ ಮಲಗಲ್ಲ. ಆಮೇಲೆ ದೊಡ್ಡವರೆಲ್ಲ ಕೂತ್ಕೊಂಡು ಮಾತಾಡ್ಸೋರು, ಎಷ್ಟೇ ಹೇಳಿದ್ರು ಹುಡುಗಿ ಜೊತೆ ಸಂಬಂಧ ಎಲ್ಲ, ಇವಳೇ ಸುಮ್ಮನೆ ಕಲ್ಪನೆ ಮಾಡ್ಕೊಡ್ತಾಳೆ, ಹಾಗೆ ಹೀಗೆ ಅಂತೆಲ್ಲ ಇದ್ ಮಾಡ್ತಾರೆ. ತುಂಬಾ ಚೆನ್ನಾಗಿದ್ರು ನನ್ನ ಜೊತೆ, ಅಷ್ಟೇ ಇವಾಗ ಮಾತು ಆಡಲ್ಲ, ಮುಟ್ಟಲ್ಲ, ನನ್ನ ಪಕ್ಕನೂ ಕೂರಕ್ ಇಷ್ಟಪಡಲ್ಲ. ಮಕ್ಕಳಿವೆ ನಿಮಗೆ? ಇಲ್ಲ ಗುರುಜಿ, ಮಕ್ಕಳು ಇಲ್ಲ. ಅಲ್ಲಮ್ಮ, ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ದೀರಾ ಅಂತೀರಾ ಗುರುಜಿ? ಅದೇ ಅರ್ಥ ಆಗ್ತಿಲ್ಲ ನನಗೆ, ಕನ್ಫ್ಯೂಸ್ ಆಗ್ತಾ ಇದೆ ಇವಾಗ. ನನ್ನ ಜೀವನ ಏನು ಗೊತ್ತಾಗ್ತಿಲ್ಲ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಈಗ 3 ವರ್ಷ ಆಯ್ತು ಗುರುಜಿ. 3 ವರ್ಷ ಒಂದು ಮಗುನೂ ಆಗಿಲ್ಲ ಅಂದ್ರೆ ಏನಮ್ಮ? ಅದೇ ಅರ್ಥ ಆಗ್ತಿಲ್ಲ ಗುರುಜಿ, ನನ್ಗೆ ಏನು ಅಂತಾನೆ ಗೊತ್ತಾಗ್ತಿಲ್ಲ. ನಿಮ್ಮನ್ನ ಭೇಟಿ ಮಾಡ್ಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ. ಒಂದ್ಸಲ ಬನ್ನಿ, ನಿಮ್ಮ ಜಾತಕ ತೊಗೊಂಡು ನೋಡೋಣ. ಒಂದು ನಿಮಗೆ ಕಳತ್ರ ಯೋಗ ಇದೆಯಾ ಅಥವಾ ಅವ್ರಿಗೆ ಕಳತ್ರ ಯೋಗ ಇದೆಯಾ? ಕಳತ್ರ ಯೋಗ ಇರ್ಬೋದು, ಅದಕ್ಕೆ ಪರಿಸ್ಥಿತಿ ಸಂಬಂಧ ಇರುತ್ತೆ ಅವ್ರಿಗೆ. ನಿಮ್ಮಲ್ಲಿ ಸರಿನೇ ಇದ್ರು ಗುರುಜಿ, ಅವಳೇ ತುಂಬಾ ಮೆಸೇಜ್ ಮಾಡಿ ಇದ್ ಮಾಡಿದ್ಲು. ಅವ್ಳು ಕರೆಕ್ಟಾಗೇನೆ ಇದ್ರು, ಅವ್ರ ಮೇಲೆ ನಾನು ಸುಮ್ಮನೆ ಇಲ್ಲದ ಸಲದ ಆರೋಪ ಮಾಡಕ್ ಇಷ್ಟ ಇಲ್ಲ. ಅದೇನಾಯ್ತು ಅವ್ರಿಗೆ, ಅದೇನ್ ಮಾಡಿದ್ರು ಏನು ಅಂತಾನೆ ಗೊತ್ತಿಲ್ಲ ಗುರುಜಿ.
ದತ್ತಾತ್ರೇಯ ಗುರುಚರಿತ್ರೆ ಅಂತ ಒಂದು ಪುಸ್ತಕ ಸಿಗುತ್ತೆ. 7 ದಿನ ಸಪ್ತಾಹ ಮಾಡಿ ನನಗೆ ಗಂಡನಿಗೆ ಒಳ್ಳೆಯ ಬುದ್ಧಿ ಕೊಟ್ಟು ನನ್ನನ್ನು ಪ್ರೀತಿ ವಿಶ್ವಾಸ ನೋಡ್ಕೊಳ್ಳಿ ಅಂತ. ದತ್ತಾತ್ರೇಯ ಗುರುಚರಿತ್ರೆ ಮತ್ತು ಔದುಂಬ ವೃಕ್ಷ ಪ್ರದಕ್ಷಿಣೆ ಮಾಡಿ. ಔದುಂಬ ವೃಕ್ಷ ಅಂದರೆ ಹತ್ತಿ ಹಣ್ಣು ಬಿಡುತ್ತಲ್ಲ, ಆ ಮರಕ್ಕೆ ನೀವು 6 ದಿನ ಮೆನ್ಸಸ್ ಆದ 6ನೇ ದಿನದಿಂದ ಪ್ರಾರಂಭ ಮಾಡಿ. 6ನೇ ದಿನಕ್ಕೆ ಸ್ನಾನ ಮಾಡಿಕೊಂಡು 21 ದಿವಸ ಬಿಡದೆ ಮಾಡ್ತಾ ಬನ್ನಿ. ಅದರಿಂದ ಅವ್ರಿಗೆ ಭಾಳಷ್ಟು ಚೇಂಜಸ್ ಆಗುತ್ತೆ. ಅಕಸ್ಮಾತ್ ಆ ಹುಡುಗಿ ಜೊತೆ ಸಂಪರ್ಕ ಇದ್ದರೆ ಅವರಿಬ್ಬರಿಗೂ ಕಚ್ಚಾಟ, ಕೂಗಾಟ, ಮನಸ್ತಾಪ ಬಂದು ಬಿಟ್ಟು ಬರೋ ಚಾನ್ಸಸ್ಸು ಉಂಟು. ನಿಮ್ಮಲ್ಲಿ ಗುರುಬಲ ಕಮ್ಮಿ ಇದೆ ಅನಿಸುತ್ತೆ, ಅದಕ್ಕೆ ಇದನ್ನು ಮಾಡಿ. ನಿಮಗೆ ಇದು ನೋಡಿದ್ರೆ ನೀವು ರಾಂಗ್ ಮ್ಯಾರೇಜ್ ಅಂತ ಅರ್ಥ ಆಯ್ತು ನನಗೆ. ನಿಮಗೂ ಅವ್ರಿಗೂ ಆ ಮ್ಯಾಚೇ ಆಗಲ್ಲ, ಹಾರೋಸ್ಕೋಪ್ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಂತ ಆಯಿತು. ಇಲ್ಲ ಗುರುಜಿ, ಎಲ್ಲಾ ತೋರ್ಸಿದ್ರು, ನಾವೇ ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ರು. ಮನೇಲಿ ಎಲ್ಲಾ ತೋರ್ಸಿದ್ದಕ್ಕೇನೆ ಅವರು ಒಪ್ಪುದ್. ಆ ಮ್ಯಾಚ್ ಆದ್ರೆ ನಾನು ಮದ್ವೆ ಮಾಡೋದು ಅವರು ನಮ್ಮ ತಂದೆ ತಾಯಿನೂ ಆಯ್ತು. ಮತ್ತೆ ಏನಕ್ಕೆ ಈ ಥರ ಭಿನ್ನಾಭಿಪ್ರಾಯ? ಮದುವೆ ಆಗಿ ಮಕ್ಕಳಾಗಿಲ್ಲ, ಏನು ಗೊತ್ತೇ ಇಲ್ಲ ಗುರುಜಿ. ಸಾಲಾವಳಿ ಮ್ಯಾಚ್ ಆಗಿದ್ದು ವರ್ಷಕೂಟ, ಸಾಳಾವಳಿ ಮತ್ತು ಯೋನಿಕೂಟ ಇವೆಲ್ಲ ಚೆಕ್ ಮಾಡಿದ್ದಾರೋ ಏನೋ, ಸುಮ್ಮನೆ ನಮ್ಮ ಹೆಸಲ್ಲಿ ನೋಡಿದ್ದಾರೋ ಏನೋ ಗೊತ್ತಿಲ್ಲ. ನೋಡಿ ಮತ್ತೆ ಏನಾರು ಇದು ಮಾಡಿ ನೋಡಿ. ಆಮೇಲೆ ಬೇಕಾದ್ರೆ ಮತ್ತೆ ಇನ್ನೊಂದು ಸಲ ಮರು ವಿವಾಹ ನೀವೇ ಆಗಬೇಕು. ಮತ್ತೊಂದು ಸಲ ಅವಕ್ಕೆ ತಾಲಿ ಕಟ್ಸ್ಕೊಂಡ್ರೆ ಒಂದು ದೋಷ ಪರಿಹಾರ ಆಗ್ಬೋದು. ಇದನ್ನು ಮಾಡಿ ಒಂದು ಇಮಿಡಿಯೇಟ್ ಪರಿಹಾರ ಇದ್ದರೆ ಸ್ವಲ್ಪ 100% ನಿಮಗೆ ಸಕ್ಸಸ್ ಆಗುತ್ತೆ. ನೀವು ಸೇಮ್ ಕ್ಯಾಸ್ಟಾ ಬೇರೆ ಕ್ಯಾಸ್ಟಾ? ಏನ್ ಗುರುಜಿ? ಇಲ್ಲ, ಬೇರೆ ಕ್ಯಾಸ್ಟ್ ಗುರುಜಿ. ಮನೇಲಿ ಅವ್ರ ಮನೆಯಲ್ಲಿ ಬೇರೆ ಕ್ಯಾಸ್ಟ್ ಅಂತ ಏನೋ ಭಿನ್ನಾಭಿಪ್ರಾಯ ಇದೆಯೇನೋ ನಿಮ್ಮ ಅತ್ತೆ ಮಾವದಿರಿಗೆ? ಇಲ್ಲ ಗುರುಜಿ, ನಮ್ಮ ಮತ್ತೆ ಚೆನ್ನಾಗೇ ಇದ್ದಾರೆ. ಅಂದ್ರೆ ಅವಾಗ ಏನಾರ ಆಗುತ್ತೆ, ಬಟ್ ಆದ್ರೂ ನಮ್ಗೇನ ಅಷ್ಟೊಂದೇನು ಹಿಂಸೆ ಏನೇನು ಕೊಡಲ್ಲ, ಚೆನ್ನಾಗೇ ಇದ್ದೀವಿ ನಾವು. ಇವರೇ ಪ್ರಾಬ್ಲಮ್ ಆಗಿರೋದು ಈಗ. ಓಕೆ, ಇದು ಮಾಡಿ ಅಮ್ಮ. ಗುರುಚರಿತ್ರೆ ಪಾರಾಯಣ ಮಾಡಿ 21 ದಿವಸ ಔದುಂಬ ವೃಕ್ಷ ಪ್ರದಕ್ಷಿಣೆ ಮಾಡಿ. ನಿಮ್ಮ ಜಾತಿಯಲ್ಲಿ ಗುರು ವಕ್ರ ಮತ್ತು ನೀಚನಾಗಿದ್ದಾಗ ಈ ಥರದ್ದು ದೋಷ ಬರ್ತದೆ. ಲವ್ ಮಾಡ್ಕೊಂಡಿದ್ದೀರಾ, ಚೆನ್ನಾಗಿದ್ರಿ, ಇತ್ತೀಚೆಗೆ ಅಂದಮೇಲೆ ನಿಮ್ಮಲ್ಲಿ ಈಗಿನ ದಶಾಭಕ್ತಿ ಪ್ರಕಾರ ಗುರು ಶಾಂತಿ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ನೋಡಿ, ಲವ್ ಮಾಡಿ ಮದುವೆ ಮಾಡ್ಕೊಳ್ತಾರೆ, ಕೊನೆಗೆ ನೋವೇ ಅನುಭವಿಸ್ತಾರೆ. ಅದಕ್ಕೆ ಹೇಳೋದು, ಗುರು ಹಿರಿಯರ ಸನ್ಮತಿ ಆಶೀರ್ವಾದ ಇರೋವಂಥದ್ದನ್ನು ಮದುವೆ ಮಾಡಿಕೊಂಡಾಗ ಜೀವನದಲ್ಲಿ ಒಳ್ಳೆ ಅನುಭವಿಸ್ಬೋದು ದಾಂಪತ್ಯ ಜೀವನ ಅಂತ. ಇರಲಿ ಪಾಪ, ಏನು ತೊಂದರೆ ಇದೆಯೋ ಗೊತ್ತಿಲ್ಲ, ನೋಡೋಣ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ ಅಮ್ಮ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಭದ್ರಾವತಿಯಿಂದ ಗುರುಗಳೇ. ಭಾಳ ಸಂತೋಷ, ಹೇಳಿ. ನನ್ನ ಮಗಳ ಬಗ್ಗೆ ಕೇಳೋಕೆ ಗುರುಗಳೇ. ನನ್ನ ಮಗಳಿಗೆ ಮದುವೆ ಮಾಡೋಣ ಅಂತ ಇದೀವಿ. ಅವ್ರದ್ದು ಅಶ್ವಿನಿ ನಕ್ಷತ್ರ ಮೇಷರಾಶಿ. ಅಶ್ವಿನಿ ನಕ್ಷತ್ರ ಮೇಷರಾಶಿ ಗುರುಗಳೇ ಅವ್ರದ್ದು. ಓಕೆ. ಅದೇ ಅವಳಿಗೆ ಮದುವೆ ಮಾಡ್ಬೇಕು ಅಂತ ನೋಡ್ತೀವಿ. ಯಾವ್ದೋ ಅಂತ ಒಳ್ಳೇದು ಯಾವ್ದೋ ಸಂಬಂಧಗಳು ಬರ್ತಾ ಇಲ್ಲ. ಅವಳು ಯಾಕೋ ಒಂದ್ಸರಿ ಏನೋ ಸಂಬಂಧ ಬಂದ್ರೆ ಮುಖನೆಲ್ಲ ಒಂಥರ ಮಾಡ್ಕೊಂತಾಳೆ. ಹಂಗಾಗಿ ಏನೋ ಕೇಳ್ಬೇಕಾಗಿತ್ತು ನಿಮ್ಮ ಹತ್ರ. ಹಂಗಾಗಿ ಅಲ್ಲ, ಅದು ಮುಖ ಒಂಥರ ಮಾಡ್ಕೊತಾರೆ, ಅವ್ರಿಗೆ ಇಷ್ಟ ಇಲ್ಲ ಸದ್ಯಕ್ಕೆ ಈಗ ಮದುವೆ ಆಗೋದು ಅಂತ ಅರ್ಥ. ಈಗ 23ನೇ ವರ್ಷ ಸರ್. ಹಂಗಾಗಿ ಗುರುಗಳೇ ನೀವು ಭದ್ರಾವತಿಲಿದ್ದೀರಾ? ಗುರುಗಳೇ, ಭದ್ರಾವತಿ. ನಿಮ್ಗೆ ಅಲ್ಲಿ ಭದ್ರಾವತಿ ಗಂಗೂರು ಅಂತ ಊರು ಗೊತ್ತಾ? ಗುರುಗಳೇ ಗೊತ್ತು, ಹೋಗಿದ್ದೀವಿ. ಒಂದ್ ಸುಮಾರು ಹೋಗ್ತಿರ್ತೀವಿ, ಒಂದ್ಗೆಲ್ಲ ಹೋಗ್ತಾ ಇರ್ತೀವಿ. ಉದ್ದಾಮಾಂಜನೇಯ ಅಂತೇಳಿ. ಆಂಜನೇಯನಿಗೆ ಹೋಗ್ಬಿಟ್ಟು ನಿಮ್ಮ ಹುಡುಗಿ ಕೆಲೆ ಪೂಜೆ ಮಾಡಿಸಿ, ಆರತಿ ಮಾಡಿಸಿ, ಪ್ರಾರ್ಥನೆ ಮಾಡಿಕೊಂಡು ಒಂದು 23 ವರ್ಷ ಅಂತ ಹೇಳಿದ್ರಲ್ಲ, 23 ಸುತ್ತ ಪ್ರದಕ್ಷಿಣೆ ಮಾಡಿ ಒಳ್ಳೆ ಗಂಡು ಸಿಕ್ಕಿದ್ರೆ, ಒಳ್ಳೆ ಸುಖವಾಗಿ ಬಾಳುವಂಥ ಒಳ್ಳೆ ಹುಡುಗ ಸಿಗೋದ್ರೆ ನೀವು ಬಂದು ಏನಾರು ಒಂದು ಮಾಡ್ತಿಂತ ಅರ್ಕೆ ಕಟ್ಕೊಂಡು ಬನ್ನಿ, ಖಂಡಿತ ಒಳ್ಳೇದಾಗತ್ತೆ. ಉದ್ದಾಮಾಂಜನೇಯ, ಒಳ್ಳೇದಾಗಲಮ್ಮ. ಮದುವೆ ಗುರುಬಲ ಬೇಕು. ಗುರುಬಲ ಇದ್ದರೆ ತನಗೆ ತಾನೇ ಮದುವೆ ಆಗುತ್ತೆ. ಮುಂಜಿ ಮಾಡೋಕ್ಕೆ, ಉಪನಯನ ಮದುವೆಗೆಲ್ಲ ಗುರುಬಲ ಬೇಕು. ಗುರುಬಲ ಇದ್ದಾಗ ತನಗೆ ತಾನೇ ಹುಡ್ಕೊಂಬರುತ್ತೆ. ನೀವೇನು ಶ್ರಮಿಸೋ ಅವಶ್ಯಕತೆ ಇಲ್ಲ. ಕಣ್ಣು ಮುಚ್ಚಿ ಕಣ್ಣು ತೆಗೋಷ್ಟು ಮದುವೆ ಆಗಿಬಿಡ್ತದೆ. ಗುರುಬಲ ಇಲ್ಲದಾಗ ನಾವು ತುಂಬ ಹೋರಾಟ ಮಾಡ್ತೀವಿ. ಅದಕ್ಕೆ ಈ ಜಾತಕ ನೋಡಬೇಕು, ಗುರುಬಲ ಯಾವಾಗ ಬರುತ್ತೆ ಮದುವೆಗೆ ಅಂತೇಳಿ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ, ಹೇಳಿ. ಯಾವರಿಂದ ಕಾಲ್ ಮಾಡ್ತೀರಾ? ನಾವು ಕೊಳ್ಳೇಗಾಲದಿಂದ. ಹೇಳಿ ಅಮ್ಮ. ಅದೇ ಗುರುಜಿ, ನಮ್ಮ ಮಗಳಿಗೆ 5 ವರ್ಷ ಆಯ್ತು, ಮಕ್ಕಳಾಗಿಲ್ಲ. ಅದಕ್ಕೋಸ್ಕರ ಡಾಕ್ಟರ್ ತೋರಿಸಿದ್ದೀರಾ? ಏನು ಪ್ರಾಬ್ಲಮ್ ಇದೆ ನಿಮ್ಮ ಮಗಳಲ್ಲಿ ಗರ್ಭಕೋಶದಲ್ಲಿ ಅಂತ? ಗುರುಜಿ, ಆದ್ರೆ ಅವ್ರಿಗೆ ಥೈರಾಯ್ಡ್ ಇದೆ, ಮತ್ತೆ PCOD ಇದೆ. ಡಾಕ್ಟ್ರಿಗೆಲ್ಲ ತೋರಿಸಿದೀವಿ ಗುರುಜಿ. ಅವಳು ಟೈಮ್ಗೆ ರಜಾ ಐತೆ ಇಲ್ಲ. ಅದು ಆಗಬೇಕು ಮೊದಲು. ಋತುಮತಿ ಪ್ರತಿ ತಿಂಗಳು ಕರೆಕ್ಟಾಗಿ ಪ್ರಕೃತಿ ಪರವಾಗಿ, ಪ್ರಕೃತಿ ದತ್ತವಾಗಿ ಆಗ್ತಾ ಇಲ್ಲ ಗುರುಜಿ. ಬೇಕಾದ ಮೆಡಿಸಿನ್ ತಕೊಂಡಿದ್ದಾಳೆ. ಅದೇ ನಮ್ಗೆ ಬಹಳ ಚಿಂತೆ ಇದೆ. ಎಲ್ಲಾ ಕಡೆನೂ ತೋರಿಸಿದೀವಿ ಗುರುಜಿ. ನನಗೆ ನಿಮ್ಮ ಅಳಿಯಂದು ವೀರ್ಯ ಟೆಸ್ಟ್ ಮಾಡಿರೋದು
ನಿಮ್ಮ ಮಗಳದು ಯೂಟ್ರಸ್ ಅಲ್ಟ್ರಾಸೋನೋಗ್ರಫಿ ಅಂತ ಮಾಡ್ತಾರೆ, ಅದಷ್ಟು ಕಳಿಸಿ ಕೊಟ್ಟರೆ ನಾನು ನೋಡಿ ಹೇಳ್ತೀನಿ. ಯಾಕೆಂದರೆ ಫೋನಲ್ಲಿ ಹೇಳೋಕ್ಕಾಗಲ್ಲ ಮಕ್ಕಳಾಗತ್ತಾ ಆಗಲ್ವಾ ಅಂತ. ಈಗ ನೀವೇ ಹೇಳಿದ್ರೆ PCOD ಪ್ರಾಬ್ಲಮ್ ಇದೆ ಅಂದಮೇಲೆ ಫಸ್ಟು PCOD ಪ್ರಾಬ್ಲಮ್ನ ಕ್ಲಿಯರ್ ಮಾಡ್ಕೋಬೇಕು, ಅದಕ್ಕೆ ವಾಸ ಮಾಡ್ಕೋಬೇಕು. ಪ್ರತಿ ತಿಂಗಳು ಕರೆಕ್ಟಾಗಿ ಆಯಾ ಕರೆಕ್ಟ್ ಡೇಸ್ಗೆ ನಿಮ್ಮ ಮಗಳು ಮೆನ್ಸಸ್ ಆಗಬೇಕು. ಅದೇ ದೋಷ ಇದ್ದಾಗ ಮಕ್ಕಳಾಗೋದಿಲ್ಲ. ಅಲ್ಲಿಗೆ ಅರ್ಥ ನಿಮ್ಮ ಮಗಳಲ್ಲಿ ಕುಳಿಕ ಕಾಳಸರ್ಪ ದೋಷ ಇದೆ ಅಂತ ಆಯ್ತು. ಕಾಳಸರ್ಪ ದೋಷ ಇದೆ. ಕಾಳಸರ್ಪ ದೋಷ ಇರೋದ್ರಿಂದ ಕುಳಿಕ ಅಂತ ಹೆಸರು ಅದರದ್ದು. ಆ ಕುಳಿಕ ಕಾಳಸರ್ಪ ದೋಷ ಇರೋದ್ರಿಂದ ರೆಗ್ಯುಲರ್ ಮೆನ್ಸಸ್ ಆಗಲ್ಲ. ಅಕಸ್ಮಾತ್ ಆದರೂ 3 ತಿಂಗಳಿಗೊಂದ್ಸಲ 5 ತಿಂಗಳಿಗೊಂದ್ಸಲ ಆಗ್ತಾರೆ, ಇಲ್ಲ ಕಂಟಿನ್ಯೂಸ್ ಬ್ಲೀಡಿಂಗ್ ಆಗುತ್ತೆ. ಇದೆಲ್ಲ ಕುಳಿಕ ಕಾಳಸರ್ಪ ದೋಷದಲ್ಲಿ ಹುಟ್ಟಿದ್ರೆ ಈ ದೋಷ ಬರ್ತದೆ. ಪೂರ್ವ ಜನ್ಮದಲ್ಲಿ ಅತ್ತೆ ಮಾವದ್ರ ಸೇವೆ ಮಾಡಲಿಲ್ಲ ಅಂತಂದರೆ, ಮತ್ತು ಏನು ಗರ್ಭಪಾತ ಮಾಡಿಸ್ಕೊಂಡಿದ್ರೆ, ಮಕ್ಕಳೇ ಬೇಡ ಅಂತೇಳಿ ಔಷಧಿ ತೊಗೊಂಡ್ಬಿಟ್ಟಿದ್ರೆ ಗರ್ಭಪಾತ ಮಾಡಿಸ್ಕೊಂಡಿದ್ರೆ ಈ ಜನ್ಮದಲ್ಲಿ ಈ ಥರ ದೋಷ ಬರುತ್ತೆ ಅಂತ ಹೇಳುತ್ತೆ. ಇದು ಕುಳಿಕ ಕಾಳಸರ್ಪ ದೋಷದ ಸಿಂಪ್ಟಮ್ಸು. ಮೊದಲು ಅದಕ್ಕೆ ಪರಿಹಾರ ಮಾಡ್ಕೋಬೇಕು. ಡಾಕ್ಟ್ರ್ ಹತ್ರ ತೋರಿಸಿ ಎಲ್ಲ ಮಾಡಿದ್ರು ಕೂಡ PCOD ಪ್ರಾಬ್ಲಮ್ ಇಲ್ಲ ಅಂದರೆ ಇದು ವಿಜ್ಞಾನಕ್ಕೆ ಮೀರಿದ್ದು, ಡಾಕ್ಟ್ರಿಗೆ ಆಗೋದಿಲ್ಲ ಇದು. ಅದರಿಂದ ಇದು ನೋಡಿ ಪರಿಹಾರ ಮಾಡಿ ಆಮೇಲೆ ಬೇರೆ ಏನಾದರೂ ಟೆಸ್ಟು ಬೇಬಿ ಬೇಕಾ IVF ಬೇಕಲ್ಲ ನೋಡ್ಬೋದು. ಫಸ್ಟು ಜಾತಕದ ದೋಷಕ್ಕೆ ಎಲ್ಲಿ ಯಾವುದೇ ಮೆಡಿಷನ್ನು ವರ್ಕ್ ಆಗಲ್ಲ ನನ್ನ ಅನುಭವದ ಪ್ರಕಾರ. ಇದೊಂದು ಸಲ ಪರೀಕ್ಷೆ ಮಾಡಿಸಿ ನಂಗೆ ರಿಪೋರ್ಟ್ ಕಳಿಸಿ, ಅಲ್ಟ್ರಾಸೌಂಡ್ ಮಾಡಿಸಿ ಯೂಟ್ರಸ್ದು, ನಿಮ್ಮ ಅಳಿಯಂದು ವೀರ್ಯನ ಟೆಸ್ಟ್ ಮಾಡಿಸಿದ್ರೆ ಸೆಮೆನ್ ಅನಾಲಿಸಿಸಲ್ಲಿ ಸ್ಪರ್ಮ್ದು ಹೆಡ್ ಎಷ್ಟಿದೆ ಪರ್ಸೆಂಟೇಜು, ನೆಕ್ ಎಷ್ಟು ಪರ್ಸೆಂಟೇಜ್ ಇದೆ, ಬಾಲ ಎಷ್ಟಿದೆ, pH ವ್ಯಾಲ್ಯೂ, ಮೊಟ್ಯಾಲಿಟಿ, ಅದ್ರಲ್ಲಿ ಪಸ್ ಇದೆಯಾ, ಇವೆಲ್ಲವನ್ನು ನೋಡಿ ಇಬ್ಬರದ್ದು ನೋಡ್ಬಿಟ್ಟು ಬೇಕಾದ್ರೆ ನಾವು ಮಕ್ಕಳಾಗತ್ತಾ ಇಲ್ವಾ, ಆಗಲ್ಲ ಅಂದರೆ ಏನು ಮಾಡಬೇಕು, ಆಗೋದಾದ್ರೆ ಯಾವಾಗ ಆಗತ್ತೆ ದಶಾಭಕ್ತಿ ನೋಡಿ ಹೇಳ್ಬೋದು. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಕಾಲೊಬ್ಬರು ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ಬೆಂಗಳೂರಿಂದ ಹೇಳಿ. ನಮ್ಮ ತಾಯಿಗೆ ಒಂದು 20 ದಿನದಲ್ಲಿ ಮಲಗಿದರು ಎದೊಳಕಾಗಿರೋ ಸ್ಟ್ರೋಕ್ ಥರ ಆಗಿದೆ ಎಡಗಡೆ. ಡಾಕ್ಟ್ರು ತೋರಿಸಿದ್ರೆ ಬ್ಲಡ್ ಸ್ವಲ್ಪ ಥಿಂಕ್ ಇದೆ ಅದರಿಂದ ಅಂತ ಹೇಳ್ತಾರೆ. ಈಗ ಸ್ಟ್ರೋಕ್ ಅಂದರೆ ಇಡೀ ಅರ್ಧ ಶರೀರಕ್ಕೆ ಇದಾಗಿದೆ, ಅದರ ಒಂದು ಭಾಗಕ್ಕೆ ಮಾತ್ರನಾ? ಅದೇ ಎಡಗಡೆ ತೋಳು ಎತ್ತಕ್ಕೆ ಆಗಲ್ಲ, ಬಿದ್ದಾಗಿದೆ. ಕಾಲು ಎಡಗಡೆ ಪಾಸ ಕಾಲು. ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀರಾ? ಟ್ರೀಟ್ಮೆಂಟ್ ಏನಿಲ್ಲ, ಇಂಗ್ಲೀಷ್ ಮೆಡಿಸಿನ್ ತೋರಿಸ್ತಾ, ಅದು ಹಾರ್ಟಿಂದ ಬ್ಲಡ್ ಥಿಂಕ್ ಆಗಿ ಹೋಗುತ್ತೆ, ಅದನ್ನ ಮಾತ್ರೆ ಕೊಟ್ಟು ನೋಡ್ತಾ ಇದ್ದಾರೆ. ಎದೊಳಕ್ಕಾಗಲ್ಲ, ಸ್ವಲ್ಪ ಫಿಸಿಯೋಥೆರಪಿ ಮಾಡಬೇಕು. ಫಿಸಿಯೋಥೆರಪಿ ಮಾಡಿಸ್ಬೇಕು, ಆಲ್ಟರ್ನೇಟ್ ಡೇಸು ಮಾಡಿಸಿ. ಆಮೇಲೆ ಸೂರ್ಯನ ಬೆಳಕಲ್ಲಿ ಮಲಗಿಸ್ಬಿಟ್ಟು ಈ ಸೂರ್ಯಕಾಂತಿ ಎಣ್ಣೆ, ಎಳ್ಳು, ಶನಿ, ಸೂರ್ಯಕಾಂತಿ, ಸೂರ್ಯ, ಮತ್ತು ನಮ್ಮ ಹರಳೆಣ್ಣೆ ತಲೆಗೆಲ್ಲ ಹಚ್ಕೋತೀವಲ್ಲ ನೋಡಿ, ಹರಳೆಣ್ಣೆ, ಔಡ್ಲೆಣ್ಣೆ ಅಂತ ಕರೀತಾರೆ. ಈ ಮೂರನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಸೂರ್ಯನ ಬೆಳಕಲ್ಲಿ ಇಟ್ಟು ಕಾಯಿಸಿ 1-2 ದಿನ. ಸೂರ್ಯನ ಬೆಳಕಲ್ಲಿ ಬೆಳಗ್ಗೆಯಿಂದ ಸೂರ್ಯ ಬೆಳಕಿರೋವರೆಗೂ ಆ ಬಿಸಿಲು ಚೆನ್ನಾಗಿ ಕಾಯ್ಬೇಕಂಡು ಅದನ್ನು ತೊಗೊಂಬಂದ್ಬಿಟ್ಟು ರಾತ್ರಿ ಹೊತ್ತು ಚೆನ್ನಾಗಿ ಹಚ್ಬಿಟ್ಟು ಸೂರ್ಯ ಬೆಳಕಲ್ಲಿ ಮತ್ತೆ ಕೂರಿಸಿದಿನ ರಾತ್ರಿ ಹೊತ್ತು ತೊಗೊಂಬಂದು ಮನೆಗೆ ಇಟ್ಕೊಳ್ಳಿ. ಬೆಳಗ್ಗೆ ಹೊತ್ತು ಕಾಯಿಸಿ 3 ದಿನ ಸೂರ್ಯನ ಬೆಳಕಲ್ಲಿ ಕಾಯಿಸ್ಬಿಟ್ಟು ಆಮೇಲೆ ಸೂರ್ಯನ ಬೆಳಕಲ್ಲಿ ಇದ್ದರೆ ಚೆನ್ನಾಗಿ ಮೈಗೆಲ್ಲ ಹಚ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿ. ಭಾಳ ನರ ಮತ್ತು ನಾಡಿಗಳಲ್ಲಿ ರಕ್ತ ಸಂಚಾರ ಆಗುತ್ತೆ. ಈ ಕಾಯಿಲೆ ಬಂದಿರೋದು ಬ್ರೈನಿಂದ, ಅದಕ್ಕೆ ಬ್ರೈನ್ಗೂ ಸ್ವಲ್ಪ ಲೆಫ್ಟ್ ಸೈಡ್ ಏನೋ ರಕ್ತ ಫ್ಲಾಟ್ ಆಗಿದೆ ಅಂತ ಹೇಳಿದ್ರು. ಹೌದು, ಇದು ಬ್ರೈನಿಂದ ಬಂದಿರೋದು. ಅದರಿಂದ ಆ ಸೆಲೆಬ್ರಮಿಯಲ್ಲಿ ರಕ್ತ ಚೆನ್ನಾಗಿ ಹರಿಬೇಕು. ಆ ಎಣ್ಣೆನೇ ಚೆನ್ನಾಗಿ ತಲೆಗೆ ಹಚ್ಚಿ ಬಿಸಿಲು ಕೂರಿಸಿ, ಚೆನ್ನಾಗಿ ಬಿಸಿಲು ಕೂರಿಸ್ಬೇಕು 1 ಗಂಟೆ. ಆಮೇಲೆ ಸ್ನಾನ ಮಾಡಿಸಿ ಖಂಡಿತ ಓಡಾಡ್ತಾರೆ. ಫಿಸಿಯೋಥೆರಪಿನೂ ಮಾಡಿಸ್ತಾ ಬನ್ನಿ. ತೈಲ ಶಾಂತಿ ಆಗಬೇಕು. ಹರಳೆಣ್ಣೆ, ಎಳ್ಳೆಣ್ಣೆ ಮತ್ತು ಸೂರ್ಯಕಾಂತಿ ಎಣ್ಣೆ 3 ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಸೂರ್ಯನ ಬೆಳಕಲ್ಲಿ ಚೆನ್ನಾಗಿ ಕಾಯಿಸಿ ರಾತ್ರಿ ಆದ ತಕ್ಷಣ ಒಳಗೆ ತಂದುಬಿಡಬೇಕು. ರಾತ್ರಿ ಚಂದ್ರನಲ್ಲಿ ಇಡಬಾರ್ದು. ಅದನ್ನು ಸೂರ್ಯನ ಬೆಳಕಲ್ಲಿ ಕಾಯಿಸ್ಬಿಟ್ಟು ಆಮೇಲೆ ಸೂರ್ಯನ ಬೆಳಕಲ್ಲಿ ಕೂಸಿ ಹಚ್ಚಿಬಿಟ್ಟು ತಲೆಗೂ ಹಚ್ಚಿ ಎಲ್ಲೆಲ್ಲಿ ಚೆನ್ನಾಗಿ ಸ್ವಾಧೀನ ಇಲ್ವಲ್ಲ ಮಸಾಜ್ ಮಾಡ್ತಾ ಬನ್ನಿ, ಖಂಡಿತ ಇಂಪ್ರೂವ್ ಆಗ್ತಾರೆ. ಭಾಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಇದು ಬ್ರೈನಿಂದ ಬರುವಂಥ ಕಾಯಿಲೆ. ಲಕ್ವಾ ಬರೋದು ಬ್ರೈನಿಂದ, ಅದಕ್ಕೆ ಬ್ರೈನ್ ಚೆನ್ನಾಗಿ ಇಟ್ಕೋಬೇಕು. ಯಾವುದೇ ರೀತಿ ಯೋಚನೆ ಮಾಡಬಾರ್ದು, ಭಯ ಪಡಬಾರ್ದು. ಅಸೂಯೆ, ದುಃಖ, ದುರಂಕಾರ, ಗರ್ವ ಇವೆಲ್ಲ ಲಕ್ವಾಗೆ ಮೂಲ ಕಾರಣ. ಮತ್ತೊಬ್ಬರು ಯಾರೋ ಕಾಲರ್ ನಡೆದಿದ್ದಾರೆ. ಹಲೋ. ಸಾಯಿರಾಮ್ ಗುರುಜಿ. ಸಾಯಿರಾಮ್, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಬಿಜಾಪುರದಿಂದ ಗುರುಜಿ. ಬಿಜಾಪುರ, ಹೇಳಿ. ನಿಮ್ಮ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಗುರುಜಿ. ಭಾಳ ಸಂತೋಷ. ತಾವೇನು ಕೆಲಸ ಮಾಡ್ತೀರಿ? ನಾವು ಜಮೀನ್ ಕೆಲಸ ಗುರು. ವ್ಯವಸಾಯ. ಹೇಳಿ. ದಿನ ನಮ್ಮ ಕಾರ್ಯಕ್ರಮ ನೋಡ್ತಿರಲ್ಲ, ಏನನ್ಸುತ್ತೆ?
ಅಯ್ಯೋ ತುಂಬಾ ಖುಷಿ ಗುರುಗಳೇ, ನಿಮ್ಮಂತವ್ರು ಸಿಗೋದೇ ಇಲ್ಲ, ಹುಡುಕಿದ್ರು ಸಿಗೋದಿಲ್ಲ ಗುರುಗಳೇ. ತುಂಬಾ ತುಂಬಾ ಖುಷಿ ಆಗ್ತಿದೆ. ನನ್ನ ಮಕ್ಕಳು ಅಷ್ಟೇ ಗುರುಗಳೇ, ನಿಮ್ಮ ಮಂತ್ರನ ಫಾಲೋ ಮಾಡ್ತಿರ್ತಾರೆ, ಡೈಲಿ ಹೇಳ್ತಿರ್ತಾರೆ ಗುರುಗಳೇ. ಎಷ್ಟು ಜನ ಮಕ್ಕಳು ನಿಮಗೆ? 3 ಜನ ಗುರುಗಳೇ. ಒಬ್ನ 6ನೇ ಕ್ಲಾಸು, ಒಬ್ನು 1ನೇ ಕ್ಲಾಸು, ಮಗಳೊಬ್ಳು 4ನೇ ಕ್ಲಾಸು. ನಿಮ್ಮ ಮಂತ್ರ ಡೈಲಿ ಅಂತ ಹೇಳ್ತಾರೆ ಗುರುಗಳೇ ಅವರು. ಭಾಳ ಸಂತೋಷ. ಗುಡ್ ಗುಡ್. ಇದು ಗುರುಗಳೇ ಜಾಸ್ತಿ ಊಟನೇ ಮಾಡಲ್ಲ ಗುರುಗಳೇ ಮಕ್ಕಳು. ಅದಕ್ಕೆ ಸ್ವಲ್ಪ ಊಟ ಮಾಡಕ್ಕಾದ್ರೆ ಯಾವ್ದಾದ್ರೂ ಸ್ವಲ್ಪ ಸಲಹೆ ಇದ್ರೆ ಹೇಳ್ತೀರಾ ಗುರುಗಳೇ? ಎಷ್ಟು ಊಟ ಮಾಡ್ತಾರೆ? ನೀವು ಎಷ್ಟು ಊಟ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರಿ? ತಿನ್ನೋದಿಲ್ಲ ಗುರುಗಳೇ. ಸ್ಕೂಲ್ ಎಲ್ಲ ಬೇರೆ ಕಡೆ ಹೋಗ್ತೇನೆ, ಅವನು ಇಲ್ಲಿ ಬಸ್ಸಲ್ಲಿ ಹೋಗ್ತಾನೆ ಗುರುಗಳೇ. ಬರೀ 1 ರೊಟ್ಟಿ ತಿನ್ಬೇಕಾದ್ರೆ ಸಾಕು ಸಾಕು ಅಂತಾನೆ. ಆ ಏಜಿಗೆ ಅಷ್ಟೇ. ನೀವು ಮಕ್ಕಳಿಗೆ 6ನೇ ಕ್ಲಾಸ್ ಗುರುಗಳೇ ಅವನು. 6ನೇ ಕ್ಲಾಸ್ ಗುರುಗಳೇ ಅವನು. ಬರೀ 1 ರೊಟ್ಟಿ ತಿನ್ನಲ್ಲ, ಅದು ಜಾಸ್ತಿ ಊಟನೇ ಮಾಡಲ್ಲ. ಅವನಿಗೆ ಬಾಡಿಯಲ್ಲಿ ಶ್ರಮ ಇಲ್ಲ ಅನ್ಸುತ್ತೆ. ಸ್ವಲ್ಪ ವಾಕಿಂಗ್ ಮಾಡಿಸೋದು, ಜಾಗಿಂಗ್ ಮಾಡಿಸೋದು, ಓಡಾಡೋದು. ಆಟ ಆಡೋಕ್ಕಲ್ಲ ಬಿಡಿ, ಯಾವಾಗ ಚೆನ್ನಾಗಿ ಓಡಾಡ್ತಾರೆ, ಆಟ ಆಡ್ತಾರೆ, ಹೊಟ್ಟೆ ಹಸಿಯುತ್ತೆ, ಚೆನ್ನಾಗಿ ತಿಂತಾರೆ. ಗುರುಗಳೇ ಆಟ ಎಲ್ಲ ಆಡ್ತಾ ಇದ್ದಾನೆ ಇವಾಗ. ಇದು ಸ್ನೇಕ್ ಬಗ್ಗೆ ಎಪಿಸೋಡ್ ಮಾಡಿದ್ರಲ್ಲ ಗುರುಗಳೇ, ಏನ ಅದು ಹಾವಿನ ಬಗ್ಗೆ ನೀವು ಎಪಿಸೋಡ್ ಮಾಡಿದ್ರಲ್ಲ, ಹಳ್ಳಿ ಜನಕ್ಕೆಲ್ಲ ತುಂಬಾ ತುಂಬಾ ಒಳ್ಳೇದಾಗ್ತಿದೆ. ಅದು ಇನ್ನೊಂದು ಮನೆಯಲ್ಲಿ ಬಂದಾಗ ಅದು ಆಚೆನೆ ತಾನಾಗಿ ಹೋಗುವಂಗೆ, ಆಮೇಲೆ ಹಿಡಿದ್ರೆ ಕಚ್ಚಿದ್ರೆ ಹಂಗೆ ಯಾವ್ದಾದ್ರು ಮುದ್ರೆ ಮಂತ್ರ ಇದೆ ಗುರುಗಳೇ? ಎಲ್ಲ ಹೇಳಿದ್ರೆ ಕಚ್ಚಿದ್ರೆ ಏನು ಪರಿಹಾರ ಮಾಡಬೇಕು ಅಂತ ಹೇಳಿದ್ದೀನಿ. ಹಾವು ಮನೆಗೆ ಬಂದರೆ ಒಳ್ಳೇದು, ಹೊಡಿಬಾರ್ದು. ಅದನ್ನು ಹಿಡಿಸಿ ಕಳಿಸಿಲ್ಲ ಹೋಗೋ ಥರ ಅವಕಾಶ ಮಾಡಿ. ಯಾರ ಮನೆಗೆ ಹಾವು ಬರುತ್ತೆ ಬಹಳ ಒಳ್ಳೇದು. ತಪ್ಪು ಕಲ್ಪನೆ ತಿಳ್ಕೊಂಡಿದ್ದಾರೆ. ಸುಮ್ಮನೆ ಯಾರ ಮನೆಗೆ ಹಾವು ಬರಲ್ಲ, ಅದು ಋಣಬಾಧೆ ಇರುತ್ತೆ, ಒಳ್ಳೇದು. ಅದಕ್ಕೆ ಹಾವು ಬಂದರೆ ಹೊಡಿಬಾರ್ದು, ಅದು ಹೋಗೋಕ್ಕೆ ಏನೋ ಒಂದು ಅವಕಾಶ ಮಾಡಿಕೊಡಿ ಅಷ್ಟೇ. ಸರಿ ಸರಿ ಗುರುಗಳೇ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಾವು ಎಷ್ಟೋ ಜನ ಹಾವಿರೋ ಜಾಗದಲ್ಲಿ ಮನೆ ಕಟ್ಟಿದ್ರು ಕೂಡ ಹಾವು ಒಂದು ಸಲ ಮನೆಗೆ ಬರಲ್ಲ. ಅಷ್ಟೆಲ್ಲ ಹಾವುಗಳಿದ್ರು ಒಂದಿನೂ ಮನೆ ಒಳಗೆ ಬರಲ್ಲ. ಹಾವು ಬರ್ಲಿಕ್ಕೆ ಒಂದು ಕಾರಣ ಇರುತ್ತೆ. ಹಾವು ಮನೆ ಪ್ರವೇಶ ಮಾಡಿದ್ರೆ ಒಳ್ಳೆಯ ಶಕುನ, ನನ್ನ ಪ್ರಕಾರ ಭಾಳ ಒಳ್ಳೆಯದಾಗತ್ತೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ಸಾಯಿರಾಮ್ ಗುರುಜಿ, ಚೆನ್ನಾಗಿದ್ದೀರಾ ಗುರುಜಿ? ಸಾಯಿರಾಮ್, ಎಲ್ಲಿಂದ ಕಾಲ್ ಮಾಡ್ತೀರಿ? ಗುರುಜಿ, ನಾ ಬಾಗಲಕೋಟ್ನಿಂದ ಆಶಾ ಅಂತ ಮಾತಾಡೋದ್ರಿ ಗುರುಜಿ. ಭಾಳ ಸಂತೋಷ, ಹೇಳಿ ಅಮ್ಮ. ಗುರುಜಿ, ನಾವು ಬಿಜಾಪುರಕ್ಕೆ ಬಂದಿದ್ದೇವ್ರಿ ಗುರುಜಿ. ತುಂಬಾ ಚೆನ್ನಾಗಿ ಅನಿಸ್ತು ಗುರುಜಿ, ನಿಮ್ಮನ್ನ 2ನೇ ಸರ್ತಿ ನಿಮ್ಮನ್ನ ಭೇಟಿಯಾಗಿ. ಓ, ದತ್ತ ಜಯಂತಿಗೆ ಬಂದಿದ್ರಾ? ಹಾ ರೀ ಗುರುಜಿ, ದತ್ತ ಜಯಂತಿ ಬಂದಿದ್ದೇವ್ರಿ ಗುರುಜಿ. ಏನು ಅನ್ನಿಸ್ತು ನಮ್ಮ ಕಾರ್ಯಕ್ರಮ ದತ್ತ ಜಯಂತಿ ಬಂದಮೇಲೆ? ಗುರುಜಿ, ನಮಗೋಸ್ಕರ ನೀವು ನಮ್ಮ ಎಲ್ಲ ಜಗತ್ತಿನ ಜನರಿಗೆ ಒಳ್ಳೇದು ಆಗೋದಕ್ಕೋಸ್ಕರ ಇಷ್ಟೆಲ್ಲ ನೀವು ಮಾಡ್ತಾ ಇದ್ರಲ್ಲ ಗುರುಜಿ, ನಿಮ್ಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು ಗುರುಜಿ. ಧನ್ಯವಾದಗಳಮ್ಮ. ಗುರುಜಿ, ಗುರುಜಿ, ನಂದೊಂದು ಸಮಸ್ಯೆ ರೀ ಗುರುಜಿ. ನಮ್ಮ ಅಣ್ಣ ಇದ್ದಾರೆ, FDC ಕ್ಲರ್ಕ್ ಇದ್ದಾರೆ ಗುರುಜಿ. ಅವ್ರಿಗೆ ಕೆಲ್ಸದಿಂದ ತೆಗ್ದು ಹಾಕಿದ್ದಾರೆ ಗುರುಜಿ, ಸಸ್ಪೆಂಡ್ ಮಾಡಿದ್ದಾರೆ. ಅವ್ರು ಮರಳಿ ಕೆಲ್ಸಕ್ಕೆ ಸೇರ್ಬೇಕಂದ್ರೆ ಏನ್ ಮಾಡ್ಬೇಕು ಗುರುಜಿ? ಕಾರಣ ಏನು, ಯಾಕೆ ಸಸ್ಪೆಂಡ್ ಆದರು? ಗುರುಜಿ, ಅವರು ಈಗ ಡ್ಯೂಟಿಗೆ ಜಾಯಿನ್ ಆಗಿ 15-20 ವರ್ಷ ಆಗ್ತಾ ಬಂತು ಗುರುಜಿ. ಅವ್ರು ಸ್ಟಾರ್ಟಿಂಗ್ ಡ್ಯೂಟಿಗೆ ಹೋದಲ್ಲಿ ಯಾರೋ ಒಬ್ಬರು ಟೀಚರ್ 1 ವರ್ಷದಿಂದ ನೌಕರಿ ಬಂದಿದ್ದಿಲ್ಲ ಅಂತ ಗುರುಜಿ. ಅದು ಅಣ್ಣಗೆ ಗೊತ್ತಿರ್ಲಿಲ್ಲ. ಅದಕ್ಕೆ ಅವರು 2 ತಿಂಗಳೇನೋ ಪೇಮೆಂಟ್ ಮಾಡಿದಾರಂತೆ, ಗೊತ್ತಿಲ್ಲದೆ. ಅದು ಇವಾಗ ಎನ್ಕ್ವೈರಿ ಆಗಿ ಇವಾಗ ಅವ್ರಿಗೆ ಕೆಲಸದಿಂದ ತೆಗೆದಾಕಿದ್ದಾರೆ ಗುರುಜಿ. ಕೆಲ್ಸಕ್ಕೆ ಬರ್ದೋದ್ರಿಗೆ ನಿಮ್ಮ ಅಣ್ಣ ಸ್ಯಾಲ್ರಿ ಕೊಡ್ಸಿದಾರಾ? ಹಾ, ಅದು ಗೊತ್ತಿಲ್ಲದೆ ಆಗಿದ್ದು ಗುರುಜಿ. ಬಟ್ BOಗೂ ಕೈವಾಡ ಇದ್ದು ಅವ್ರು 1 ವರ್ಷದಿಂದ ಈ ತರ ಅವ್ರಿಗೆ ಬಿಲ್ ಮಾಡಿದ್ದಾರೆ. ಬಟ್ ನಮ್ಮ ಅಣ್ಣ ಮಾಡಿದ್ದು ಗೊತ್ತಿಲ್ಲದೆ ಮಾಡಿದ್ದು ಗುರುಜಿ. ಈಗ ಏನು ಕೋರ್ಟ್ಗೆ ಹೋಗಿದ್ದೀರಾ? ಹಾ, ಕೋರ್ಟಿಗೆ ಹೋಗಿದ್ದೆ ಗುರುಜಿ. ಸ್ಟೇ ಕೊಟ್ಟಿದ್ದಾರೆ. ಬಟ್ ಅಂದ್ರೆ ಅವ್ರಿಗೆ ಮತ್ತೆ ಮರಳಿ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕಂತ ಹೇಳಿ ಗುರುಜಿ. ನಮ್ಮ ಅಣ್ಣ ತಿಳಿದ ಗೊತ್ತಿಲ್ಲದೆ ಅದು ತಪ್ಪು ಗುರುಜಿ. ಇದು ಗುರುಚರಿತ್ರ ಓದಕ್ಕೆ 7ವ ದಿವಸ ದತ್ತಾತ್ರೇಯ ಜೀವನ ಚರಿತ್ರೆ ಓದ್ಬಿಟ್ಟು ಗಾಣಗಾಪುರಕ್ಕೆ ಹೋಗಿ, ಗಾಣಗಾಪುರದಲ್ಲಿ 8 ದಿವಸ ಸ್ನಾನ ಮಾಡಿ 5 ಮನೆ ಭಿಕ್ಷೆ ಬೇಡಿಯಲ್ಲಿ ಮಧುಕರ ಮಾಡಿ ಬಂದು ಗುರುಬಲ ಮತ್ತೆ ಬರುತ್ತೆ, ಕೆಲ್ಸಕ್ಕೆ ಜಾಯ್ನ್ ಆಗ್ತಾರೆ. ಹಾ ಗುರುಜಿ, ಇನ್ನೊಂದು ಗುರುಜಿ, ನಮ್ಮ ಮನೆಯವರು ಫಾರೆಸ್ಟ್ ಆಫೀಸರ್ ಇದ್ದಾರೆ ಗುರುಜಿ. ಅವ್ರಿಗೆ ಪ್ರಮೋಷನ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಂತ ಹೇಳಿ ಗುರುಜಿ? ಅದು ಆಟೋಮೆಟಿಕ್ ಆಗುತ್ತೆ ಬಿಡಮ್ಮ, ಪ್ರಮೋಷನ್ನು ಅವರವ್ರ ಎಲಿಜಿಬಿಲಿಟಿ ಪ್ರಕಾರ ಆಗುತ್ತೆ. ನೀವ್ಯಾಕೆ ಅಷ್ಟು ತಲೆ ಕೆಡಿಸ್ಕೊತೀರಾ? ಗುರು ಆಟ್ಪಾಡು ನಿಯತ ಕೆಲಸ ಮಾಡ್ತೀವಿ, ಖಂಡಿತ ಒಳ್ಳೇದಾಗತ್ತೆ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಗುರುಜಿ ಹತ್ರ ಮಾತಾಡ್ಬೇಕಾಯ್ತು. ಮಾತಾಡ್ತಿದ್ವಿ, ಹೇಳಮ್ಮ. ಯಾವ್ರಿಂದ ಕಾಲ್ ಮಾಡ್ತೀರಿ? ನಾವು ಬಳ್ಳಾರಿ ಡಿಸ್ಟಿಕ್ ಇಂದ ಕಾಲ್ ಮಾಡ್ತಿದ್ದೆ ಗುರುಜಿ. ಹೇಳಿ ಅಮ್ಮ. ನಮ್ಮ ಮನೆ ಬಗ್ಗೆ ಕೇಳ್ಬೇಕಿತ್ತು. ನಮ್ಮ ಮನೆಯಲ್ಲಿ ಫೈನಾನ್ಷಿಯಲ್ ತುಂಬಾ ಏನಾಗಲಿ ಲಾಸ್ ಆಗ್ತಾ ಇದೆ, ಏನು ಸಕ್ಸಸ್ಸೇ ಆಗ್ತಾ ಇಲ್ಲ ಗುರುಜಿ. ಏನು ಫೈನಾನ್ಸ್ ಪ್ರಾಬ್ಲಮ್ಮು? ನಮ್ಮ ಹೊಲ್ದಾಗ ತೋಟ ಇದೆ ಗುರುಜಿ. ನಮ್ಮ ತೋಟದಲ್ಲಿ ಕೂಡ ಏನಾರ ಹಾಕಿದ್ರು ಕೂಡ ಏನೋ ಬೆಳೆನೇ ಬರ್ತಾ ಇಲ್ಲ. ನೀವು ಸ್ವಲ್ಪ ಜೋರಾಗಿ ಮಾತಾಡ್ಬೇಕು. ನೀವು ಜೋರಾಗಿ ಮಾತಾಡಿ. ನಮ್ ತೋಟ ಇದೆ ಗುರುಜಿ. ತೋಟದಲ್ಲಿ ಬೆಳೆ ಹಾಕಿದ್ರು ಕೂಡ ಬರೀ ಲಾಸು, ಏನ್ ಲಾಭನ ಆಗ್ತಲ್ಲ ಗುರುಜಿ. ಮತ್ತೆ ನಮ್ಮ ತಮ್ಮ ಒಂದು
ಕಾಂಟ್ರಾಕ್ಟ್ ಮಾಡಿಸ್ತಾನೆ ಗುರುಜಿ. ಅವನು ಕೂಡ ಕೆಲಸ ಮಾಡ್ತಿದ್ದಾನೆ, ಏನ ಸಕ್ಸಸ್ಸೇ ಆಗ್ತಾ ಇಲ್ಲ, ಏನ್ ಕೆಲಸ ಮಾಡಿದ ಬಿಲ್ ಕೂಡ ಆಗ್ತಾ ಇಲ್ಲ ಗುರುಜಿ. ಈಗ ಒಂದು ನಿಮಿಷ, ಭೂಮಿ ವಿಚಾರದಲ್ಲಿ ನಾನು ಭೂ ವರಹ ಸ್ವಾಮಿಯದು ಕೆಲವು ಎಪಿಸೋಡ್ ಮಾಡಿದ್ದೀನಿ, ನಿಮ್ಮ ಯಜಮಾನ ನೋಡೋಕೆ ಕೇಳಿ. ಆ ಭೂ ವರಹ ಸ್ವಾಮಿನೂ ಜಪ ನಿಮ್ಮ ಜಮೀನಲ್ಲಿ ಮಾಡ್ತಾ ಬನ್ನಿ. ನೀವೇನು ಬೆಳೀತಿರೋ ಅದು ಸಮೃದ್ಧಿಯಾಗಿ ಅಕ್ಷಯ ಆಗುತ್ತೆ. ನಿಮ್ಮ ತಮ್ಮನ ಬಗ್ಗೆ ಕೇಳಕ್ಕಿತ್ತು ಸರ್. ನಿಮ್ಮ ತಮ್ಮನ ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಖಾಲಿ ಹೊಟ್ಟೆನಲ್ಲಿ ಔದಂಬರ ವೃಕ್ಷ ಹತ್ತಿ ಹಣ್ಣಿನ ಮರಕ್ಕೆ 108 ಸುತ್ತನ್ನು 48 ದಿವಸ ಬಿಡದೆ ಮಾಡೋಕ್ಕೆ ಹೇಳಿ. ಗುರುಬಲ ಚೆನ್ನಾಗಿ ಬರುತ್ತೆ, ಆಗ ಅವನೆಲ್ಲಾದರೂ ಸಕ್ಸಸ್ ಆಗ್ತಾನೆ. ಔದಂಬರ ವೃಕ್ಷ ಹತ್ತಿ ಹಣ್ಣು ಮರಕ್ಕೆ ಸಂಸ್ಕೃತದಲ್ಲಿ ಔದಂಬರ ಅಂತಾರೆ. ಅದಕ್ಕೆ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲಿ 108 ಸುತ್ತು ಜಪ ಪ್ರದಕ್ಷಿಣೆ ಮಾಡಬೇಕು. ಪ್ರದಕ್ಷಿಣೆ ಮಾಡುವಾಗ ಓಂ ದ್ರಾಂ ಓಂ ಗುರು ದತ್ತಾಯ ನಮಃ, ಓಂ ದ್ರಾಂ ಓಂ ಗುರು ದತ್ತಾಯ ನಮಃ, ಓಂ ದ್ರಾಂ ಓಂ ಗುರು ದತ್ತಾಯ ನಮಃ ಅಂತ ಹೇಳ್ಕೊಂಡು ಜಪ ಮಾಡ್ತಾ ಮನಸ್ಸಲ್ಲಿ 108 ಸುತ್ತು ಅಂಥದ್ದು 48 ದಿವಸ ಒಂದು ಮಂಡಲ ಮಾಡಿದ್ದೆ ಆದರೆ ಎಂಥ ಭಿಕ್ಷನ್ ಕೂಡ ರಾಜನಾಗ್ತಾನೆ. ಎಂಥ ಸಮಸ್ಯೆ ಜಾತಕನೇ ಚೇಂಜ್ ಆಗುತ್ತೆ, ಅಷ್ಟು ಪವರ್ ಇದೆ ಗುರು ಪ್ರದಕ್ಷಿಣೆ ಮಾಡೋದ್ರಿಂದ. ಇದು ಮಾಡಿಸಿ ಖಂಡಿತ ಒಳ್ಳೆಯದಾಗತ್ತೆ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಗೋಕಾಕ್ ತಾಲೂಕಿನಿಂದ ಘಟಪ್ರಭಾ ಗುರುಜಿ. ಘಟಪ್ರಭಾದಿಂದ ಹೇಳಿ ಅಮ್ಮ. ನಾವು ಮೊನ್ನೆ ಬಿಜಾಪುರ ಬಂದಿದ್ದು ಗುರುಜಿ. ಭಾಳ ಸಂತೋಷ, ಹೇಳಿ. ನಾವು ನೀವು ಕೊಟ್ಟಿದ್ದು ಭಿಕ್ಷೆ ತೊಗೊಂಬಂದ್ವಿ ಗುರುಜಿ. ಹಾಂ, ಅಂದ್ರೆ ನಮ್ದು ಚಿಕನ್ ಮಟನ್ ಮಾಡೋದು ಹೋಟೆಲ್ ಐತಿ ಗುರುಜಿ. ಅಂದ್ರೆ ಅದು ಇದು ರುದ್ರಾಕ್ಷಿ ಕೊಟ್ಟಿರಲ್ಲ ನೀವು, ನಾವು ಇದ್ರ ಮೇಲೆ ಇಟ್ರೆ ಪೂಜೆ ಮಾಡಿದ್ರೆ ನಡೆಯುತ್ತಾ? ಪೂಜೆ ಮಾಡ್ಬೋದು, ಮಾಡಿದ್ರೆ ನಾವು ಎಡಿನೂ ಮಾಡ್ತೀವಿ ಗುರುಜಿ ಜಡಿ ಮೇಲೆ. ಅಂದ್ರೆ ನೈವೇದ್ಯನೂ ಮಾಡ್ತೀವಿ ನಾವು. ಓಕೆ, ನಮ್ಮ ದೇವಿಗೆ ಮಟನ್ನು ಮಾಡಿ ಇಡೀ ಪೂಜೆ ಮಾಡಿ, ನಮಗೆ ರುದ್ರಾಕ್ಷಿ ಅಲ್ಲೇ ಇಟ್ಟು ಪೂಜೆ ಮಾಡಿ ನಡೆಯುತ್ತೆ ಗುರುಜಿ. ಮಾಡ್ಬೋದಮ್ಮ. ಗುರುಜಿ ನಮ್ದು ವ್ಯಾಪಾರ ಇಲ್ಲ ಗುರುಜಿ. ನಮ್ದು ಏನು ವ್ಯಾಪಾರ? ನಮ್ದು ಇದು ವೆಜ್ ಇದ್ರ ಮಟನ್ ಚಿಕನ್ ಹೋಟೆಲ್ ಐತೆ ಗುರುಜಿ. ನಮ್ದು ವ್ಯಾಪಾರ ಇಲ್ಲ ಗುರುಜಿ, ಭಾಳ ಕಮ್ಮಿ ಐತಿ ಗುರುಜಿ. ವ್ಯಾಪಾರ ಆಗಬೇಕಾದ್ರೆ ನಾನು ಕೆಲವು ಎಪಿಸೋಡ್ಸ್ ಮಾಡಿದ್ದೀನಿ ನೋಡಿ. ಏನು ಅಭಿವೃದ್ಧಿ ಆಗೋದು ಹೇಗೆ, ಬಿಸ್ನೆಸ್ ಇಂಪ್ರೂವ್ ಮಾಡೋದು, ಜನ ಮತ್ತು ಧನ ಆಕರ್ಷಣೆಗೆ ಹೇಗೆ ಮಾಡಬೇಕು ಅಂತ ಎಪಿಸೋಡ್ ಮಾಡಿದ್ದೀನಿ. ನೀವು ಯೂಟ್ಯೂಬಲ್ಲಿದೆ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರನ ಯೂಟ್ಯೂಬಲ್ಲಿ ಹುಡುಕಿ ಮಾಡಿ ನಿಮ್ಮ ಯಜಮಾನ್ರಿಗೆ. ಇಲ್ಲಿ ನೀವೇ ಪ್ರಾಣಿ ಕೊಲ್ತೀರಾ ಅಥವಾ ನಾವು ತರ್ತೀವಿ ಗುರುಜಿ ಹೊರಗಿಂದ? ಪ್ರಾಣಿ ತಂದ್ಬಿಟ್ಟು ನೀವು ಕೊಲೆ ಮಾಡ್ತೀರಿ? ಅದು ನಮ್ಮ ಪೂರ್ವೆಯಿಂದ ಅದೇ ಇದೆ ಐತಿ ಗುರುಜಿ. ಅಂದ್ರೆ ಅಲ್ಲಮ್ಮ, ನೀವು ಪ್ರಾಣಿ ಸಾಯಿಸಿ ಆಮೇಲೆ ಮಾರಾಟ ಮಾಡ್ತೀರಿ. ಇದಕ್ಕೆ ಪರಿಹಾರನೇ ಇಲ್ಲ ಬಿಡಿ. ಈ ಥರದ ದೋಷ ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಅವಾಗ್ಲಿಂದನೂ ಮಾಡ್ತಿರೋದ್ರಿಂದ ಈ ಥರ ಮಾಡೋದ್ರಿಂದ ಯಶಸ್ವಿ ಆಗೋದಿಲ್ಲ ಜೀವನದಲ್ಲಿ. 5 ರೂಪಾಯಿ ಬಂದರೆ 5,000 ಕಚ್ಚಿಟ್ಟಿರ್ತಾನೆ. ಯಾಕಂದರೆ ಪ್ರಾಣಿ ಹತ್ಯೆ ದೋಷ ಇದು. ಕುರಿ ಕೋಳಿ ಎಲ್ಲ ಕಟ್ ಮಾಡೋದು, ಮಾರಾಟ ಮಾಡೋದು, ಒಂದು ಪ್ರಾಣಿನ ಕೊಂದು ಇದು ಮಾಡೋದು. ನಿಮ್ಮ ಪೂರ್ವಿಕರಿಂದನೂ ಕೂಡ ಇದೇ ಥರ ಪ್ರಾಬ್ಲಮ್ ಇದೆ. ಅದಕ್ಕೆ ಯಾರೂ ಅದು ಒಂದೊಳ್ಳೆ ಆರೋಗ್ಯ ಆಗಲಿ ಅಭಿವೃದ್ಧಿ ಆಗಲಿ ಕಾಣೋದಿಲ್ಲ. ನೀವು ಇದನ್ನು ನಿಮ್ಮ ಕುಲದೇವಿ ಹತ್ರ ಹೋಗಿ ಪ್ರಾರ್ಥನೆ ಮಾಡಿ ಅಷ್ಟೇ. ನಾನು ಕುಲದೇವಿ ಹತ್ರ ಹೋಗಿ ಪ್ರಾರ್ಥನೆ ಮಾಡಿ, ಇದಕ್ಕೆ ನಾವು ಯಾವುದೂ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ವೀಕ್ಷಕರೇ, ಕಾರ್ಯಕ್ರಮ ಮುಗಿಸೋ ಸಮಯ ಬಂತು. ನಮ್ಮ ಹಳೆ ಸಂಚಿಕೆಗಳನ್ನು ಯಾರು ನೋಡೋಕ್ಕಾಗಿಲ್ವೋ ಅವ್ರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. 2ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆ ನೋಡಿದಂಥ ಎಪಿಸೋಡ್ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲೂ ಕೂಡ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕು ಅಂತ ಇದ್ದರು ಕೆಲವರು, ಅದಕ್ಕೆ ನೀವು ನಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡಿ, www.lakshmisrinivas.in ಅಂತ. ಇದಕ್ಕೆ ಲಾಗಿನ್ ಆಗಿ ನೀವು ಯಾವ ಡೇಟು ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೋಬೋದು. ಯಾರು ಪ್ರಶ್ನೆ ಕೇಳ್ತಾರೋ ಅವರೇ ಬಂದರೆ ಒಳ್ಳೆಯದು. ಬರಬೇಕಾದ್ರೆ ಜಾತಕ ತೊಗೊಂಬಂದರೆ ಒಳ್ಳೆಯದು. ಜಾತಕ ಇಲ್ಲದೇ ಬೇರೆ ಥರ ನೋಡ್ತೀವಿ. ಈ ಪಿಟ್ಸು, ಕ್ಯಾನ್ಸರು, ಲಕ್ವಾ ಈ ಥರದ್ದು ಏನಾದ್ರು ದೋಷಗಳಿದೆ, ಅದಕ್ಕೆ ಸಂಬಂಧಪಟ್ಟಂಥ ಮೆಡಿಕಲ್ ರಿಪೋರ್ಟ್ಸ್ ಏನಾದ್ರು ನೀವು ಇತ್ತು ಅಂದರೆ ಅದನ್ನು ತೊಗೊಂಡು ಬಂದರೆ ನಾವು ನಿಮಗೆ ಅದನ್ನು ನೋಡಿ ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ನಾನು ನಿಮಗೆ ಪರಿಹಾರ ತಿಳಿಸೋಕ್ಕೆ ಅನುಕೂಲ ಆಗುತ್ತೆ. ಇವತ್ತಿನ ಎಪಿಸೋಡ್ನಲ್ಲಿ ಕೆಲವು ಮಂತ್ರೆಲ್ಲ ಹೇಳಿದ್ದೀನಿ. ಅದನ್ನು ನಾಳೆ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ. ಆವಾಗ ನಿಮಗೆ ನಿಧಾನಕ್ಕೆ ನೋಡಿ ಬರ್ಕೋಬೋದು. ನಮ್ಮ ಇನ್ನೊಂದು ಸಲ ಹೇಳ್ತೀನಿ, lakshmisrinivas.in ಅಂತ ಇದು ಅಪಾಯಿಂಟ್ಮೆಂಟ್ ವೆಬ್ಸೈಟು. ನೀವೇ ಬುಕ್ ಮಾಡ್ಕೊಳ್ಳೋಂಥದ್ದು. ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ನಾಳೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.